ಅರೆ ಕಡಿಮೆ ಹಾಕು ಆದ್ರೆ ಅಸ್ಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಇದರ ಕೆಂಪು ಬಣ್ಣ ಅದ್ಭುತ, ಖಾರ ಕಡಿಮೆ ಆದ್ರೂ ರುಚಿಕರ. MDH ಕಾಶ್ಮೀರಿ. MDH ಜನ ಮಸಾಲ. ಈಗ ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಪ್ರೈಮ್ ಟೈಮ್. ನಾನು ನಾಗೇಂದ್ರ ಬಾಬ್. ಇವತ್ತಿನ ಕರ್ನಾಟಕ ಪ್ರೈಮ್ ಟೈಮ್ನಲ್ಲಿ ಪ್ರಮುಖವಾಗಿ 3 ಟಾಪ್ ಸ್ಟೋರಿಗಳಿರುತ್ತೆ. ಅದರಲ್ಲಿ ಮೊದಲನೆಯ ಟಾಪ್ ಸ್ಟೋರಿ ಬೈ ಎಲೆಕ್ಷನ್ಗೆ ಸಂಬಂಧಪಟ್ಟಿದ್ದು. ಬಾಗಲಕೋಟೆ ಹಾಗೂ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರಗಳಿಗೆ ಬೈ ಎಲೆಕ್ಷನ್ ಡೇಟ್ ಅನೌನ್ಸ್ ಆಗಿ ಇನ್ನೇನು 3-4 ದಿನ ಮಾತ್ರ ಬಾಕಿ ಇದೆ ನಾಮಿನೇಷನ್ ಫೈಲ್ ಮಾಡೋದಕ್ಕೆ. 23ನೇ ತಾರೀಕು, ಇದೇ ತಿಂಗಳು 23ನೇ ತಾರೀಕು. BJP ಅಂತೂ ಇವತ್ತು ಬೆಳಗ್ಗೆ ಟಿಕೆಟನ್ನು ಘೋಷಣೆ ಮಾಡಿ ಆಗಿದೆ ಎರಡೂ ಕ್ಷೇತ್ರಗಳಿಗೆ. ಆದರೆ ಕಾಂಗ್ರೆಸ್ ಇನ್ನೂ ಕೂಡ ಹಗ್ಗಜಗಾಟದಲ್ಲೇ ಇದೆ. ಅದಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಎಂಟ್ರಿ ಆಗಬೇಕಾಗತ್ತಾ ಅಥವಾ ಇಬ್ಬರ ಜಗಳದಲ್ಲಿ ಮೂರನೇವರಿಗೆ ಲಾಭ ಅನ್ನುವ ರೀತಿಯಲ್ಲಿ BJP ಒಂದಷ್ಟು ಪ್ಲಸ್ ಪಾಯಿಂಟ್ ಆಗುತ್ತಾ ಈ ವಿಚಾರ, ಇದೆಲ್ಲವನ್ನು ಕೂಡ ಹೇಳ್ತೀವಿ. ಇದು ಇವತ್ತಿನ ಟಾಪ್ ಸ್ಟೋರಿ. ಇನ್ನು ಎರಡನೆಯ ಟಾಪ್ ಸ್ಟೋರಿ, ಅಮೆರಿಕ ಬಾಗಿಲಲ್ಲಿ ಇರಾನ್ ಬಹಳ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಇರಾನ್ ಚಕ್ರವ್ಯೂಹದಲ್ಲಿ ಸಿಲುಕಿಕೊಳ್ತಾ ಅಮೆರಿಕ ಅನ್ನುವ ಪ್ರಶ್ನೆಗಳು ಎದ್ದೊಳ್ತಾ ಇದೆ. ಇವತ್ತು ನ್ಯಾಟೋ ಪಡೆಯೇ ಅಮೆರಿಕಾಗೆ ಸಪೋರ್ಟನ್ನು ಮಾಡೋದಕ್ಕೆ ಮುಂದಾಗ್ತಾ ಇಲ್ಲ. ಅಮೆರಿಕ ಅಂದುಕೊಂಡಿದ್ದೊಂದು, ಆದರೆ ಈಗ ಆಗ್ತಾ ಇರದೆ ಮತ್ತು. ಹಾಗಾದ್ರೆ ಏನಾಗ್ತಾ ಇದೆ ಅದರ ಬಗ್ಗೆ ಮಾಹಿತಿಯನ್ನು ಕೊಡ್ತೀವಿ. ಅದು ಇವತ್ತಿನ ಎರಡನೇ ಟಾಪ್ ಸ್ಟೋರಿ. ಇನ್ನು ಮೂರನೇ ಟಾಪ್ ಸ್ಟೋರಿ, ಅಮೆರಿಕ ವರ್ಸಸ್ ಪಾಕಿಸ್ತಾನ. ಬಹಳ ಇಂಪಾರ್ಟೆಂಟ್ ವಿಚಾರ ಇದು. ಪಾಕಿಸ್ತಾನ ಏನು ಮಾಡೋದಕ್ಕೆ ಹೊರಟಿದೆ ಅನ್ನೋದನ್ನು ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್ ಅಮೆರಿಕಾಗೆ ಒಂದು ಗಂಭೀರವಾದಂಥ ಎಚ್ಚರಿಕೆಯನ್ನು ಕೊಟ್ಟಿದೆ. ಅಣುಪ್ರಯೋಗವನ್ನು ಮಾಡಬಹುದು ಅಮೆರಿಕ ಮೇಲೆ, ತುಂಬ ಎಚ್ಚರಿಕೆಯಿಂದ ಇರಬೇಕು ಅಂತೇಳಿ ಅಮೆರಿಕಾಗೆ ಎಚ್ಚರಿಕೆಯನ್ನು ಕೊಟ್ಟಿದೆ ತನ್ನ ಇಂಟೆಲಿಜೆನ್ಸಿ ಡಿಪಾರ್ಟ್ಮೆಂಟ್ನವರು. ಹಾಗಾಗಿ ಅಮೆರಿಕ ವರ್ಸಸ್ ಪಾಕಿಸ್ತಾನ ಅನ್ನುವ ಹಂತಕ್ಕೆ ಬಂದು ತಲುಪಿದೆ. ಹಾಗಾದರೆ ಏನಾಗ್ಬೋದು ಅದರ ಬಗ್ಗೆ ಕೂಡ ಮಾಹಿತಿಯನ್ನು ಕೊಡ್ತೀವಿ. ಈ 3 ಟಾಪ್ ಸ್ಟೋರಿಗಳ ಜೊತೆಯಲ್ಲಿ ಒಂದಷ್ಟು ಪ್ರಮುಖ ಸುದ್ದಿಗಳಿದೆ, ಅದೆಲ್ಲವನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಅದಕ್ಕಿಂತ ಮುಂಚೆ ಈ ಕ್ಷಣದ ಹೆಡ್ಲೈನ್ಸ್. ರಂಗೇರ್ತಿದೆ ಉಪಚುನಾವಣೆ. ಬಾಗಲಕೋಟೆಯಲ್ಲಿ ಚರಂತಿಮಠ, ದಾವಣಗೆರೆಯಲ್ಲಿ ಶ್ರೀನಿವಾಸ್ಗೆ BJP ಮಣೆ. ಶೀಘ್ರವೇ ಕಾಂಗ್ರೆಸ್ ಟಿಕೆಟ್ ಕೂಡ ಘೋಷಣೆ. ದೊಡ್ಡಣ್ಣಗೆ ಶಾಕ್ ಕೊಟ್ಟ ಇರಾನ್. ಅಮೆರಿಕದ ಮಂತ್ರಿ ಮನೆ ಬಳಿ ಪ್ರತ್ಯಕ್ಷವಾಯಿತು ಡ್ರೋನ್. IRGC ಅಬ್ಬರಕ್ಕೆ ಡೊನಾಲ್ಡ್ ಟ್ರಂಪ್ಗೆ ಟೆನ್ಷನ್. ಹಾರ್ಮೋಸ್ನಲ್ಲಿ ಇರಾನ್ ಅಬ್ಬರ. ಭಾರತದ 22 ಕಾರ್ಗೋ ಶಿಪ್ ತರಿಸಲು ತಂತ್ರ. ವಿಶ್ವ ನಾಯಕರನ್ನ ಒಗ್ಗೂಡಿಸಲು ಮೋದಿ ನಿರ್ಧಾರ. ಅಮೆರಿಕ ವಿರುದ್ಧ ಕತ್ತಿ ಮಸಿಯುತ್ತಿದ್ದಂತೆ ಪಾಕಿಸ್ತಾನ ಖತರ್ನಾಕ್ ಕ್ಷಿಪಣಿ ತಯಾರಿಸಲು ಯತ್ನ. ಗುಪ್ತಚರ ಮುಖ್ಯಸ್ಥೆ ಹೇಳಿಕೆಯಿಂದ ಸಂಚಲನ. ಸಂಭ್ರಮದ ದಿನವೂ ತಪ್ಪಲಿಲ್ಲ ಗೋಳಾಟ. ಯುಗಾದಿ ಹಬ್ಬದಂದು ಗ್ಯಾಸ್ ಸಿಗದೆ ಪರದಾಟ. ಯುದ್ಧ ನಿಂತರೆ ಮಾತ್ರ ದೂರವಾಗುತ್ತೆ ಸಂಕಷ್ಟ. ಬಾಗಲಕೋಟೆ ಹಾಗೂ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಉಪಚುನಾವಣೆಗಳಿಗೆ BJP ಅಭ್ಯರ್ಥಿಗಳನ್ನ ಘೋಷಣೆ ಮಾಡಿ ಬೈ ಎಲೆಕ್ಷನ್ ಅಖಾಡಕ್ಕೆ ಧುಮುಕಿದೆ. ಕಾಂಗ್ರೆಸ್ನಲ್ಲಿ ಅಭ್ಯರ್ಥಿಗಳ ಆಯ್ಕೆಯೇ ಕಗ್ಗಂಟಾಗಿ ಉಳಿಸಿದೆ. ಇದರ ನಡುವೆ ಶಾಸಕ ಯತ್ನಾಳ್ ಬಿಗ್ ಬಾಂಬ್ ಒಂದನ್ನು ಸಿಡಿಸಿದ್ದಾರೆ. ರಿಪೋರ್ಟ್ ನೋಡ್ಕೊಂಡು ಉಪಚುನಾವಣೆಗೆ ಅಭ್ಯರ್ಥಿ ಘೋಷಿಸಿದ BJP. ಬಾಗಲಕೋಟೆಯಲ್ಲಿ ಚರಂತಿಮಠಗೆ ಟಿಕೆಟ್. ದಾವಣಗೆರೆ ದಕ್ಷಿಣದಲ್ಲಿ ಶ್ರೀನಿವಾಸ್ಗೆ ಲಾಟರಿ. ಕರ್ನಾಟಕದ 2 ವಿಧಾನಸಭಾ ಚುನಾವಣೆಗೆ BJP ಅಭ್ಯರ್ಥಿಗಳ ಹೆಸರನ್ನ ಪ್ರಕಟಿಸಿದೆ. ಯುಗಾದಿಯ ದಿನದಂದು ಅಭ್ಯರ್ಥಿಗಳ ಹೆಸರನ್ನ ಘೋಷಿಸಿದೆ. ದಾವಣಗೆರೆಯಲ್ಲಿ ಅಚ್ಚರಿಯ ಅಭ್ಯರ್ಥಿಯ ಹೆಸರು ಘೋಷಣೆಯಾಗಿದೆ.
ಬಾಗಲಕೋಟೆಯಿಂದ ಮಾಜಿ ಶಾಸಕ ಕಳೆದ ಬಾರಿ ಕಡಿಮೆ ಅಂತರದಿಂದ ಮೇಟಿ ವಿರುದ್ಧ ಸೋತಿದ್ದ ವೀರಣ್ಣ ಚರಂತಿಮಠ ಮತ್ತು ದಾವಣಗೆರೆ ದಕ್ಷಿಣದಿಂದ ಎಸ್ಟಿ ನಾಯಕ ಶ್ರೀನಿವಾಸ್ ಟಿ ದಾಸಕರಿಯಪ್ಪಗೆ ಟಿಕೆಟ್ ನೀಡಲಾಗಿದೆ. ಆ ಮೂಲಕ ದಾವಣಗೆರೆ ಬಿಜೆಪಿ ಘಟಕಕ್ಕೆ ಕೇಂದ್ರದ ನಾಯಕರು ಅಚ್ಚರಿಯನ್ನ ಮೂಡಿಸಿದ್ದಾರೆ. ಟಿಕೆಟ್ ಘೋಷಣೆ ಮಾಡಿದ್ದಕ್ಕಾಗಿ ನಮ್ಮ ರಾಷ್ಟ್ರೀಯ ನಾಯಕರಿಗೂ ರಾಜ್ಯದ ನಾಯಕರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸೋದಕ್ಕೆ ಬಯಸ್ತೇನೆ. ಆಗಿದೆ ಮತ್ತು ಮಾಡಲೇಬೇಕಾದಂಥ ಅನಿವಾರ್ಯತೆಯೂ ಇದೆ. ಆ ಕೆಲಸವನ್ನು ಹಿರಿಯ ನಾಯಕರಾದ ಗೋವಿಂದ ಕಾರಜೋಳ ಅವರಿಗೆ ಹಾಗೂ ಅರುಣ್ ಶಾಪೂರ್ ಅವರಿಗೆ ನಮ್ಮ ರಾಜ್ಯದ ಅಧ್ಯಕ್ಷರು ವಹಿಸಿಕೊಟ್ಟಿದ್ದಾರೆ. ಅವರು ತಮ್ಮ ಕೆಲಸ ಕಾರ್ಯವನ್ನು ಅವರು ಮಾಡ್ತಾ ಇದ್ದಾರೆ. ಸಂಘಟನೆಯ ಕೆಲಸವನ್ನು ನಾವೆಲ್ಲರೂ ಮಾಡ್ತೀವಿ. ಸಿದ್ದೇಶಣ್ಣ ಅವರ ನೇತೃತ್ವದಲ್ಲಿ ರವೀಂದ್ರನಾಥ್ ಅವರ ಸಾರಥ್ಯ ಮಾರ್ಗದರ್ಶನದಲ್ಲಿ ಚುನಾವಣೆಯನ್ನು ಮಾಡ್ತೀವಿ. ಯಾವುದು ಭಿನ್ನಾಭಿಪ್ರಾಯ ಇಲ್ಲ, ಎಲ್ಲರೂ ಒಂದಾಗಿದ್ದೀವಿ, ಒಟ್ಟಾಗಿ ಚುನಾವಣೆ ಮಾಡ್ತೀವಿ. ಎಲ್ಲರ ನೇತೃತ್ವದಲ್ಲಿ ಸಾಮೂಹಿಕ ನೇತೃತ್ವದಲ್ಲಿ ಚುನಾವಣೆ ಮಾಡ್ತೀವಿ. ಕಾಂಗ್ರೆಸ್ ಸರ್ಕಾರ ದುರಾಡಳಿತ ವ್ಯವಸ್ಥೆ ವಿರುದ್ಧ ಚುನಾವಣೆ ಮಾಡ್ತೇವೆ. ಅಲ್ಲಿ ಮತದಾರರು ಕೂಡ ತೀರ್ಮಾನ ಮಾಡಿದ್ದಾರೆ, ಈ ಬಾರಿ ಭಾರತೀಯ ಜನತಾ ಪಾರ್ಟಿ ಕಮಲವನ್ನು ಅರಳಿಸಬೇಕು ಅಂತ ಹೇಳಿ. ದಾವಣಗೆರೆ ಬಿಜೆಪಿ ಅಭ್ಯರ್ಥಿ ಬದಲಾಗಬಹುದು. ಕೊನೆ ಕ್ಷಣದಲ್ಲಿ ಹೇಳಿಕ್ಕಾಗೋದಿಲ್ಲ. ಎಷ್ಟೋ ವಿಧಾನಸಭೆಗಳು ಬಿ ಜೆ ಪಿಯಲ್ಲಿ ಎಷ್ಟೋ ಲೋಕಸಭೆ ಟಿಕೆಟ್ ಕೊಟ್ಟು ಅವ್ರು ಕಸ್ಕೊಂಡು ಮತ್ತೊಬ್ಬರು ಸಿ ಫಾರ್ಮ್ ಕೊಟ್ಟಿದ್ದು ಉದಾಹರಣೆ ಅದಾವು. ಶಾಮನೂರು ಮೊಮ್ಮಗನಿಗೆ ಬಿಜೆಪಿ ಟಿಕೆಟ್ ಸಿಗ್ಬೋದು. ಶಾಮನೂರವ್ರ ಮನೆಗೆ ಟಿಕೆಟ್ ಸಿಗ್ತೈತಿ ಇಲ್ಲ ಅನ್ನೋದು ಇನ್ನೂ ಡೌಟ್ ಇತ್ತು. ಅದೇನು ಇನ್ನೂ ಕ್ಲಿಯರ್ ಆಗಿಲ್ಲ. ಒಂದು ಹೊಂದಾಣಿಕೆ ಒಂದು ವ್ಯವಸ್ಥೆ ಕರ್ನಾಟಕದ ಯಡಿಯೂರಪ್ಪ ಕುಟುಂಬ ಶಾಮನೂರು ಮಾಡ್ಕೊಂಡಾರೆ. ಒಂದು ವೇಳೆ ಕಾಂಗ್ರೆಸ್ನಲ್ಲಿ ಮುಸ್ಲಿಮರಿಗೆ ಕೊಟ್ಟರೆ ಶಾಮನೂರು ಮಲ್ಲಿಕಾರ್ಜುನ ಮಗನಿಗೆ ಬಿ ಜೆ ಪಿಗೆ ತಂದು ಟಿಕೆಟ್ ಕೊಟ್ಟರು ಆಶ್ಚರ್ಯ ಇಲ್ಲ. ಇದು ನನಗೆ 100ಕ್ಕೆ 100 ಗೊತ್ತಿರುವ ಮಾಹಿತಿ. ಇಲ್ಲಿ ವ್ಯಕ್ತಿ ಮುಖ್ಯ ಅಲ್ಲ, ಪಕ್ಷ ಮುಖ್ಯ. ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ಇಲ್ಲಿ ಗುಂಪಿಲ್ಲ, ಕಮಲದ ಚಿಹ್ನೆ ನಮ್ಮ ಅಭ್ಯರ್ಥಿ. ನಾವು ಒಟ್ಟಾಗಿ ಒಂದಾಗಿ ಬಾಗಲಕೋಟೆ ಮತ್ತು ದಾವಣಗೆರೆ ದಕ್ಷಿಣದಲ್ಲಿ ನಮ್ಮ ಅಭ್ಯರ್ಥಿಗಳನ್ನ 100ಕ್ಕೆ 100 ಗೆಲ್ಲಿಸ್ತೀವಿ. ಬೈ ಎಲೆಕ್ಷನ್ ಅಖಾಡದಲ್ಲಿ ಬಿಜೆಪಿ ಅಭ್ಯರ್ಥಿಗಳನ್ನ ಘೋಷಿಸಿದೆ. ಕಾಂಗ್ರೆಸ್ನಲ್ಲಿ ಇನ್ನು ಟಿಕೆಟ್ಗಾಗಿ ಪೈಪೋಟಿ ಜೋರಾಗಿದ್ದು ಯಾರಿಗೆ ಸಿಗಲಿದೆ ಅನ್ನೋದು ಕುತೂಹಲವಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನಾವೆಲ್ಲ ಒಗ್ಗಟ್ಟಾಗಿ ಗೆಲ್ಸ್ಕೊಂಡು ಬರ್ತೀವಿ ಅಂತ ಹೇಳ್ತಾರೆ ನಾಯಕರು. ಅಸಲಿ ಆಟ ಇವಾಗಿಂದ ಶುರುವಾಗುತ್ತೆ. ಈಗಲ್ಲ, ಇನ್ನೂ ನಾಮಿನೇಷನ್ ಫೇಲ್ ಆಗೋವರೆಗೂ ಸ್ವಲ್ಪ ವೆಯ್ಟ್ ಮಾಡಿ, ಏನು ಬೇಕಾದರೂ ಆಗಬಹುದು ಅಂತ ಒಂದಷ್ಟು ಮೂಲಗಳು ಹೇಳ್ತಾ ಇದ್ದಾರೆ. ಗೊತ್ತಿಲ್ಲ, ಅದಕ್ಕೆ ರಾಜಕೀಯ ಅನ್ನೋದು. ಯಾವಾಗ ಏನು ಬೇಕಾದರೂ ಆಗ್ಬೋದು. ರಾತ್ರಿಯಾಗಿ ಬೆಳಗಾಗೋಷ್ಟರಲ್ಲಿ ಇದೇ ಹೇಳಿಕೆಗಳು ಮತ್ತೆ ಮರುಕಳಿಸುತ್ತಾ ಅಥವಾ ಬೇರೆಯದೇ ಆಯಾಮದಲ್ಲಿ ಹೇಳಿಕೆಗಳು ಹೊರಬೀಳುತ್ತಾ ಕಾದು ನೋಡಬೇಕು. ಇನ್ನು ಎರಡೂ ಕ್ಷೇತ್ರಗಳಿಗೂ ಕೂಡ ಬಿ ಜೆ ಪಿ ತನ್ನ ಟಿಕೆಟನ್ನು ಘೋಷಣೆ ಮಾಡಿದೆ. ಹಾಗಾದರೆ ಬಿ ಜೆ ಪಿಯ ಬಲ, ಅದೇ ರೀತಿಯಾಗಿ ದೌರ್ಬಲ್ಯ, ಪ್ಲಸ್ ಮತ್ತು ಮೈನಸ್ ಏನೋದನ್ನು ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಬಾಗಲಕೋಟೆ ಕದನದಲ್ಲಿ ಚರಂತಿಮಠ ಅವರಿಗೆ ಈಗ ಟಿಕೆಟನ್ನು ಘೋಷಣೆ ಮಾಡಲಾಗಿದೆ. ಇಲ್ಲಿ ಬಿ ಜೆ ಪಿಯ ಬಲ ಏನು ಅಂತಂದರೆ ಹಿಂದುತ್ವದ ಬಲ, RSSನ ಗ್ರೌಂಡ್ ವರ್ಕ್. ಹಿಂದುತ್ವದ ಬಲ ಈಗ ಈ ಕ್ಷಣಕ್ಕೆ ಜಾಸ್ತಿ ಇದೆ. ಕಾರಣ, ಕಳೆದ ಕೆಲವು ದಿನಗಳ ಹಿಂದೆ ಬಾಗಲಕೋಟೆಯಲ್ಲಿ ನಡೆದಂಥ ಒಂದು ಇನ್ಸಿಡೆಂಟ್ ಎಲ್ಲೋ ಒಂದು ಕಡೆ ಬಿ ಜೆ ಪಿಗೆ ದೊಡ್ಡ ಮಟ್ಟದಲ್ಲಿ ಪ್ಲಸ್ ಪಾಯಿಂಟ್ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಹಿಂದೂಗಳೆಲ್ಲರೂ ಕೂಡ ಒಟ್ಟಾಗಲಿದ್ದಾರೆ. ನಿಮಗೆಲ್ಲ ಗೊತ್ತು, ಶಿವಾಜಿ ಉತ್ಸವದ ಮೆರವಣಿಗೆ ಸಂದರ್ಭದಲ್ಲಿ ಕಲ್ಲು ತೂರಾಟ ಆದಂಥ ಘಟನೆ ಇದೆಯಲ್ಲ, ಅದೆಲ್ಲೋ ಒಂದು ಕಡೆ ಈ ಬೈ ಎಲೆಕ್ಷನ್ನಲ್ಲಿ ಒಂದು ರೀತಿಯಲ್ಲಿ ಹಿಂದೂಗಳು ತಕ್ಕ ಪಾಠವನ್ನು ಕಲಿಸ್ತಾರಂತೆ ಅನ್ನೋ ಚರ್ಚೆಗಳು ನಡೀತಾ ಇದೆ. ಜನ ಕೂಡ ಇದನ್ನೇ ಮಾತಾಡ್ಕೊಳ್ತಾವ್ರೆ ಕ್ಷೇತ್ರದಲ್ಲಿ. ನೋಡ್ಬೇಕೇನಾಗುತ್ತೋ. ಇದು ಒಂದು ರೀತಿಯಲ್ಲಿ ಹಿಂದುತ್ವಕ್ಕೆ ಬಲ ತಂದಂತಾಗಿದೆ. ಜೊತೆಗೆ RSSನ ಗ್ರೌಂಡ್ ವರ್ಕ್ ಬಿ ಜೆ ಪಿಗೆ ಒಂದು ರೀತಿಯಲ್ಲಿ ಪ್ಲಸ್ ಪಾಯಿಂಟ್. ಇನ್ನು ಮೈನಸ್ ಪಾಯಿಂಟ್ ಏನಂತಂದರೆ, ಸ್ಥಳೀಯ ಬಿ ಜೆ ಪಿ ನಾಯಕರ ಕಿತ್ತಾಟ ಇದೆಯಲ್ಲ, ಎಲ್ಲೋ ಒಂದು ಕಡೆ ಅದು ಮೈನಸ್ ಆಗಬಹುದು ಅಂತ ಕೂಡ ಹೇಳಲಾಗ್ತಾ ಇದೆ. ಕಳೆದ ಬಾರಿಯೂ ಕೂಡ ಚರಂತಿಮಠ ಅವರು ತಮ್ಮನ ಎದುರುಗಡೆ ಅವ್ರು ನಿಲ್ಲಬೇಕಾಯಿತು. ಮಲ್ಲಿಕಾರ್ಜುನ್ ಚರಂತಿಮಠ ಬಂಡಾಯ ಎದ್ದು ಪಕ್ಷೇತರವಾಗಿ ನಿಲ್ತಾರೆ. ಆಗ ಅವರು 5,000 ಮತಗಳ ಅಂತರದಲ್ಲಿ ಸೋತಿರೋದು. ಆದರೆ ಈ ಬಾರಿ ಆ ಥರ ಆಗಲ್ಲ ಅಂತ ಅಂದ್ಕೊಂಡಿದ್ದಾರೆ. ಫುಲ್ ಸಪೋರ್ಟ್ ಸಿಗುತ್ತೆ ಅಂತ ಕೂಡ ಹೇಳ್ತಿದ್ದಾರೆ. ಒಂದು ವೇಳೆ ಮಲ್ಲಿಕಾರ್ಜುನ್ ಚರಂತಿಮಠ ಅವರು ನಿಂತ್ಕೊಂಡಿಲ್ಲ ಅಂತಂದರೆ, ಚರಂತಿಮಠ ಅವರ ಸಹೋದರ ನಿಂತ್ಕೊಂಡಿಲ್ಲ ಅಂತಂದರೆ, ಅದೇ 5,000 ಲೀಡಲ್ಲಿ ಗೆಲ್ಲಬಹುದು ಅನ್ನುವ ಲೆಕ್ಕಾಚಾರಗಳು ಬಿ ಜೆ ಪಿ ಪಾಳದಲ್ಲಿ. ಇನ್ನು ಬಿ ಜೆ ಪಿಗೆ ಬಲ ಯಾವುದು ಗೊತ್ತಾ, ಪ್ಲಸ್ ಪಾಯಿಂಟ್ ಯಾವುದು ಅಂತಂದರೆ ಕಾಂಗ್ರೆಸ್ ಪಾರ್ಟಿಯಲ್ಲಿ ಇರುವಂಥ ಬಂಡಾಯ. ಏನು ಬಂಡಾಯ? ಮೇಟಿ ಕುಟುಂಬಸ್ಥರು, ಮೇಟಿ ಮಕ್ಕಳು ಇವತ್ತು ನಮಗೆ ಟಿಕೆಟ್ ಬೇಕು ಅಂತೇಳಿ ಅವರನ್ನು ಹೊರತುಪಡಿಸಿ ಬೇರೆಯವರಿಗೆ ಟಿಕೆಟ್ ಯಾರಿಗೆ ಕೊಟ್ಟರು ಕೂಡ ಬಂಡಾಯ ಹೇಳುವಂಥ ಚಾನ್ಸಸ್. ಅವರ ಮಕ್ಕಳಲ್ಲಿ ಯಾರಿಗಾದ್ರೂ ಒಬ್ಬರಿಗೆ ಕೊಟ್ಟರು ಕೂಡ ಹೆಣ್ಣು ಮಕ್ಕಳು ಬಂಡ ಹೇಳುವಂಥ ಸಾಧ್ಯತೆ ಇರುತ್ತೆ.
ಹಾಗಾಗಿ ಕಾಂಗ್ರೆಸ್ ಪಾರ್ಟಿಯಲ್ಲಿ ಈಗ ಇರುವಂಥ ಬಂಡಾಯದ ಬಿಸಿ ಇದೆಯಲ್ಲ ಅದೆಲ್ಲ ಒಂದು ಕಡೆ ಬಿ ಜೆ ಪಿಗೆ ಪ್ಲಸ್ ಆಗುತ್ತೆ ಅಂತ ಕೂಡ ಹೇಳಲಾಗ್ತಾ ಇದೆ. ಮೈನಸ್ ಏನಂತ ನೋಡಿದಾಗ ಬಿ ಜೆ ಪಿ ಪಾರ್ಟಿಯಲ್ಲಿ ಒಂದು ಕಿತ್ತಾಟ ಇದೆ, ಅದು ಮುಂದುವರಿಯುತ್ತೆ. ಮತ್ತೊಂದು ಕಡೆ ಬಿ ಜೆ ಪಿಗೆ ಬಲ ಚರಂತಿಮಠ್ ಅವರ ಚರಿಷ್ಮಾ. ಚರಂತಿಮಠ್ ಅವರು ತಮ್ಮದೇ ಆದಂಥ ಒಂದು ವರ್ಚಸ್ಸನ್ನು ಇಟ್ಕೊಂಡಿದ್ದಾರೆ. ಅವರು ಬಂದಿರುವಂಥ ಹಾದಿ ಇದೆಲ್ಲವೂ ಕೂಡ ಎಲ್ಲೋ ಒಂದು ಕಡೆ ಅದು ಅವರಿಗೆ ಪ್ಲಸ್ ಪಾಯಿಂಟ್ ಆಗುತ್ತೆ, ಅದು ಬಿ ಜೆ ಪಿಗೂ ಕೂಡ ಪ್ಲಸ್ ಪಾಯಿಂಟ್ ಆಗುತ್ತೆ ಅಂತ ಕೂಡ ಹೇಳ್ತಾರೆ. ಅಷ್ಟೇನಾ, ಮೇಟಿಯವ್ರ ಕುಟುಂಬಕ್ಕಿಲ್ವಾ? 40 ವರ್ಷಗಳ ಕಾಲ ರಾಜಕಾರಣವನ್ನು ಮಾಡಿದಂಥವ್ರು ಮೇಟಿಯವರು. ಈ ಮೇಟಿ ಕುಟುಂಬಕ್ಕಿರುವಂಥ ಚರಿಷ್ಮಾ ಇದೆಯಲ್ಲ, ಅದರಲ್ಲೂ ಮೇಟಿಯವರ ಮೇಲಿರುವಂಥ ಚರಿಷ್ಮಾ ಇದೆಯಲ್ಲ, ಅದು ಎಲ್ಲ ಒಂದು ಕಡೆ ಬಿ ಜೆ ಪಿಗೆ ಮೈನಸ್ ಆಗ್ಬೋದು. 40 ವರ್ಷಗಳ ರಾಜಕಾರಣವನ್ನು ಮಾಡ್ಕೊಂಬಂದಿರೋದು ಮೇಟಿಯವರು. ಅವರು ಸಾಕಷ್ಟು ಅಭಿವೃದ್ಧಿಗಳನ್ನು ಮಾಡ್ಕೊಂಬಂದಿದ್ದಾರೆ, ಸಾಕಷ್ಟು ಕೆಲಸಗಳನ್ನು ಮಾಡ್ಕೊಂಬಂದಿದ್ದಾರೆ. ಪ್ರತಿಯೊಬ್ಬ ಕಾರ್ಯಕರ್ತರನ್ನು ಕೂಡ ಕರೆಸಿ ಮಾತಾಡಿಸುವಂಥ ವ್ಯಕ್ತಿತ್ವ ಮೇಟಿಯವ್ರದ್ದು. ಆದರೆ ಒಂದು ಆರೋಪ ಏನು ಗೊತ್ತಾ ಇಲ್ಲಿ ಜನರದ್ದು, ಬಾಗಲಕೋಟೆಯಲ್ಲಿ ಚರಂತಿಮಠ್ ಅವರು ಅಷ್ಟು ಸುಲಭವಾಗಿ ಕಾರ್ಯಕರ್ತರ ಕೈಗೆ ಸಿಗೋದಿಲ್ವಂತೆ ಅನ್ನೋದೊಂದು ಆರೋಪ ಇದೆ. ಕಾರ್ಯಕರ್ತರೇ ಹೇಳ್ತಾರೆ ಈ ಮಾತನ್ನು, ನಾವು ಹೇಳ್ತಿರೋದಲ್ಲ, ಕಾರ್ಯಕರ್ತರೇ ಈ ಮಾತನ್ನು ಹೇಳ್ತಾರೆ. ಎಲ್ಲ ಒಂದು ಕಡೆ ಅದೊಂದು ಚೂರು ಮೈನಸ್ ಆಗ್ಬೋದು. ಆದರೆ ಮೇಟಿಯವರು ಇದಾರಲ್ಲ, ಪ್ರತಿಯೊಬ್ಬ ಕಾರ್ಯಕರ್ತರನ್ನು ಗುರುತಿಸುವಂಥ ಕೆಲಸವನ್ನು ಮಾಡ್ತಾಯಿದ್ರು, ಅನೇಕ ಕಾರ್ಯಕರ್ತರನ್ನು ಬೆಳೆಸುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ಒಬ್ಬ ಪ್ರಭಾವಿ ರಾಜಕಾರಣಿಯಾಗಿ ಗುರುತಿಸ್ಕೊಂಡಿದ್ದಂಥವ್ರು. ಆ ಚರಿಷ್ಮಾ ಇದೆಯಲ್ಲ, ಆ ಚರಿಷ್ಮಾ ಬಿ ಜೆ ಪಿಗೆ ಮೈನಸ್ ಆಗ್ಬೋದು ಅಂತ ಕೂಡ ಹೇಳಲಾಗ್ತಾ ಇದೆ. ಚರಂತಿಮಠ್ ಅವರ ಬಲ ಏನಂತಾರೆ, ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿರೋದು. ಇವತ್ತು ಎಂ ಬಿ ಪಾಟೀಲ್ ಅವರ ಶಿಕ್ಷಣ ಸಂಸ್ಥೆ ಇದೆ, ಪರಮೇಶ್ವರ್ ಅವರ ಶಿಕ್ಷಣ ಸಂಸ್ಥೆ ಇದೆ. ಇದೇ ರೀತಿಯಾಗಿ ಚರಂತಿಮಠ್ ಅವರು ಕೂಡ ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿದಾರಲ್ಲ, ಅದು ಬಲ ಇದೆ ಒಂದು ಕಡೆ. ಮತ್ತೊಂದು ಕಡೆ ಮೈನಸ್ ಏನಾಗುತ್ತೆ ಅಂತಂದರೆ, ಕಾಂಗ್ರೆಸ್ಗೆ ಅನುಕಂಪದ ಬಲ ಇದೆ. ಮೇಟಿ ಅವರ ಅಕಾಲಿಕ ಮರಣದಿಂದಾಗಿ ಅಲ್ಲಿ ಕ್ಷೇತ್ರ ತೆರವಾಗಿರೋದು, ಅನುಕಂಪದ ಅಲೆ ಇದೆ. ಕಾಂಗ್ರೆಸ್ನ ಇತಿಹಾಸವನ್ನು ನೋಡಿ, ಯಾರೇ ಅವರ ಪಕ್ಷದ ಶಾಸಕರು ಮೃತಪಟ್ಟರು ಕೂಡ ಅವರ ಕುಟುಂಬದವರಿಗೇನೆ ಟಿಕೆಟನ್ನು ಕೊಡೋದು. ಯಾಕೆಂದರೆ ಅನುಕಂಪದ ಆಧಾರದಲ್ಲಿ ಗೆದ್ಕೊಂಡು ಬರ್ಬೋದು ಅನ್ನೋದು ಒಂದು ರೀತಿಯಲ್ಲಿ ಕಾಂಗ್ರೆಸ್ನ ಅಜೆಂಡಾ ಕೂಡ. ಹಾಗಾಗಿ ಈ ಮೇಟಿಯವರ ಮೇಲೆ ಇರುವಂಥ ಅನುಕಂಪ ಇದೆಯಲ್ಲ, ಆ ಅನುಕಂಪದ ಬಲ ಕಾಂಗ್ರೆಸ್ಗೆ ಒಂದು ರೀತಿಯಲ್ಲಿ ಮೈನಸ್ ಆಗ್ಬೋದು. ಇನ್ನು ಚರಂತಿಮಠ್ ಅವರು ಕಳೆದ ಬಾರಿನ ಆರಂಭದಲ್ಲೇ ಹೇಳಿದೆ, ಅವರ ಸೋಲಿಗೆ ಕಾರಣ ಆಗಿದ್ದು ಅವರ ತಮ್ಮ. ಅಂತರ ಇದೆಯಲ್ಲ ತುಂಬ ಕಡಿಮೆ, ಅಷ್ಟು ದೊಡ್ಡ ಮಟ್ಟದ ಅಂತರದಲ್ಲಿ ಅವರೇನು ಸೋತಿಲ್ಲ. 5,000 ಮತಗಳ ಅಂತರದಲ್ಲಿ ಅವರು ಸೋತಿದ್ದು ಅಂತ ಹೇಳಲಾಗ್ತದೆ. ಸೊ ಆ ಒಂದು ಅವ್ರ ಮೇಲೆ ಒಂದು ರೀತಿಯಲ್ಲಿ ಅನುಕಂಪ ಇದೆ ಚರಂತಿಮಠ. ಅಯ್ಯೋ ಸೋಲಿಸ್ಬಿಟ್ವಲ್ಲ ಅಂತ 5,000 ಮತಗಳ ಅಂತರದಲ್ಲಿ ಸೋತಿದ್ದು ಅಂತ ಹೇಳ್ತಾರೆ. ಅದೇ ಓಟು ಈ ಬಾರಿ ಬಂದ್ಬಿಟ್ರೆ ಗೆಲ್ತಾರೆ ಅಂತ ಕೂಡ ಹೇಳಲಾಗ್ತದೆ. ಇನ್ನು ಬಿ ಜೆ ಪಿ ದೌರ್ಬಲ್ಯ ಏನಂತಂದರೆ, ಅವರ ಮೇಲೆ ತುಂಬ ಅವಲಂಬನೆ ಆಗಿರೋದು. ನೋಡ್ಬೇಕಿದೆ ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ, ಯಾಕಂದ್ರೆ ಅದು ಮೈನಸ್ ಅಂತ ಕೂಡ ಹೇಳ್ತಾರೆ. ಇನ್ನು ಕಾಂಗ್ರೆಸ್ ಸರ್ಕಾರದ ವೈಫಲ್ಯಗಳು ಬಿ ಜೆ ಪಿಗೆ ಪ್ಲಸ್ ಪಾಯಿಂಟ್ ಆಗುತ್ತೆ. ಆದರೆ ಕಾಂಗ್ರೆಸ್ನ ಗ್ಯಾರಂಟಿ ಯೋಜನೆಗಳ ಶಕ್ತಿ ಇದೆಯಲ್ಲ, ಅದು ಚರಂತಿಮಠ್ ಅವರಿಗೆ ಬಿ ಜೆ ಪಿಗೆ ಮೈನಸ್ ಆಗುತ್ತೆ ಅಂತ ಕೂಡ ಹೇಳಲಾಗುತ್ತೆ. ಇನ್ನು ಒಳ ಮೀಸಲಾತಿ ವಿಚಾರಕ್ಕೆ ಇವತ್ತು ಯಾವ ರೀತಿಯಾಗಿ ಕಾಂಗ್ರೆಸ್ ಪರದಲ್ಲಿ ಹಗ್ಗಜಗಾಟ ಶುರುವಾಗಿದೆ, ಮಾತಿನ ಮಲ್ಲಯುದ್ಧಗಳು ಶುರುವಾಗಿದೆ, ನಿಮಗೆಲ್ಲ ಚೆನ್ನಾಗಿ ಗೊತ್ತು. ಕಳೆದ ಬಾರಿ ನಡೆದಂಥ ಕ್ಯಾಬಿನೆಟ್ ಮೀಟಿಂಗ್, ಅದರ ಹಿಂದಿನ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಒಳ ಮೀಸಲಾತಿ ವಿಚಾರದಲ್ಲಿ ಕಾಂಗ್ರೆಸ್ನ ಸಚಿವರೇ ನೇರ ಧ್ವನಿಯಲ್ಲಿ ಮಾತಾಡಿಕೊಂಡ್ರು ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ. ಈ ಒಳ ಮೀಸಲಾತಿ ವಿಚಾರ ಇದೆಯಲ್ಲ, ಅದೆಲ್ಲೋ ಒಂದು ಕಡೆ ಲಂಬಾಣಿ ಸಮುದಾಯದವರ ಬಲ ಬಿಜೆಪಿಗೆ ಸಿಗ್ಬೋದು. ಕಾಂಗ್ರೆಸ್ಗೆ ಒಳ ಮೀಸಲಾತಿಯೇ ಕೈ ಕೊಡುತ್ತೆ, ಹಾಗಾಗಿ ಅದು ಕೈ ತಪ್ಪಬಹುದು ಅಂತ ಕೂಡ ಹೇಳಲಾಗ್ತದೆ. ಇದು ಬಿಜೆಪಿಯ ಪ್ಲಸ್ ಮತ್ತು ಮೈನಸ್. ಇದು ಬಾಗಲಕೋಟೆಯ ಕದನ ವಿಚಾರ ಆಯಿತು. ನೆಕ್ಸ್ಟ್ ದಾವಣಗೆರೆ ದಕ್ಷಿಣ ಕದನ ನೋಡ್ಕೊಂಬರೋಣ. ಬಿಜೆಪಿ ಬಲ ಮತ್ತು ಬಿಜೆಪಿಯ ದೌರ್ಬಲ್ಯ ಏನು ಅಂತೇಳಿ. ಕಾಂಗ್ರೆಸ್ ಪಾರ್ಟಿಯಲ್ಲಿ ಈಗ ದೊಡ್ಡ ಮಟ್ಟದಲ್ಲಿ ಕಿತ್ತಾಟ ಶುರುವಾಗ್ತಾ ಇದೆ. ನಿಮಗೆ ಚೆನ್ನಾಗಿ ಗೊತ್ತಿದೆ ಇವತ್ತು ದಾವಣಗೆರೆಗೆ ಏನಾಗ್ತಾ ಇದೆ ಅಂತೇಳಿ. ಶಾಮನೂರು ಕುಟುಂಬಸ್ಥರಿಗೆ ಟಿಕೆಟ್ ಕೊಡಬೇಕು ಅಂತ ಒಂದು ಕಡೆ, ಇಲ್ಲ ಹೈಯೆಸ್ಟ್ ಓಟ್ಗಳು ನಾವು ಮುಸ್ಲಿಂ ಸಮುದಾಯದವರು ಇರೋದು 80,000 ಓಟು, ನಮ್ಮವರು ಕೊಡಿ ಆಯಿತು. 35 ವರ್ಷ ನಾವು ಶಾಮನೂರು ಶಿವಶಂಕರಪ್ಪ ಅವರ ಮುಖವನ್ನು ನೋಡಿಕೊಂಡು ನಾವು ಗೆಲ್ಸ್ಕೊಂಡು ಬಂದಿದ್ದೀವಿ. ಈಗ ಅವರ ತೆರವಿನಿಂದಾಗಿ ನೀವು ಮತ್ತೆ ಅವ್ರದ್ದೇ ಕುಟುಂಬ ಕೊಡ್ತೀವಿ ಅಂದರೆ ಅದು ಸರಿ ಇರೋದಿಲ್ಲ.
ಅವರ ಕುಟುಂಬದಲ್ಲಿ ಮಿನಿಸ್ಟರ್ ಆಗಿದ್ದಾರೆ, ಸಂಸದರಿದ್ದಾರೆ, ಇನ್ನೇನು ಬೇಕು? ಈಗ MLA ಆಗಬೇಕಾ? ಬೇಡ, ನಮ್ಮ ಸಮುದಾಯದವ್ರಿಗೆ ಒಂದು ಅವಕಾಶ ಕೊಡಿ ಅಂತೇಳಿ ಅಲ್ಲಿ ಕೂಡ ಕಿತ್ತಾಟ ಶುರುವಾಗಿದೆ. ಅದರ ಬಗ್ಗೆ ನಾಳೆ ಬೆಳಗ್ಗೆ 9 ಗಂಟೆಗೆ ನಿಮ್ಗೊಂದು ಎಕ್ಸ್ಕ್ಲೂಸಿವ್ ಸುದ್ದಿ ಇದೆ ರಿಪಬ್ಲಿಕ್ ಕನ್ನಡದಲ್ಲಿ, ನೋಡ್ಬೇಕು, ನೀವು ಮಿಸ್ ಮಾಡಬೇಡಿ. ಸೊ ದೊಡ್ಡ ಕಿತ್ತಾಟ ಕಾಂಗ್ರೆಸ್ ಪಾರ್ಟಿಯಲ್ಲಿ ಇರೋದು. BJPಗೆ ಬಲ ಸಿಕ್ಕಿದ್ರೆ ಇನ್ನು ಶಾಮನೂರು ಶಿವಶಂಕರಪ್ಪ ಅವರ ಕುಟುಂಬದ ವರ್ಚಸ್ ಇದೆಯಲ್ಲ, ಒನ್ ಸೈಡೆಡ್ ಅಂತ ಹೇಳ್ಬಿಡ್ತಾರೆ. ಅವರದೇ ಕುಟುಂಬದ ಯಾರಿಗಾದರೂ ಟಿಕೆಟ್ ಕೊಟ್ಟಿದ್ದೆ ಆದರೆ ಶಾಮನೂರು ಅವರ ಮೇಲಿದ್ದಂಥ ವರ್ಚಸ್ಸು BJPಗೆ ಮೈನಸ್ ಆಗುತ್ತೆ, ಕಾಂಗ್ರೆಸ್ಗೆ ಅದು ಪ್ಲಸ್ ಆಗ್ಬೋದು. ಇನ್ನು ಕಾಂಗ್ರೆಸ್ ಟಿಕೆಟ್ಗೋಸ್ಕರ ಮುಸ್ಲಿಮರು ಫೈಟ್ ಮಾಡ್ತಾ ಇದ್ದಾರಲ್ವಾ, ಇದು BJPಗೆ ಬಲ. ಯಾಕೆಂದ್ರೆ ಇವತ್ತು ಕಾಂಗ್ರೆಸ್ಗೆ ಮುಸ್ಲಿಂ ಮತಗಳದ್ದೇ ಶಕ್ತಿ ಇರೋದು. ಒಂದು ವೇಳೆ ಮುಸ್ಲಿಂ ಸಮುದಾಯದವರಿಗೆ ಟಿಕೆಟ್ ಅನ್ನ ಕೊಟ್ಟಿದೆ ಆದ್ರೆ ಬಹುತೇಕ ಲಿಂಗಾಯತ ಮತಗಳು ಹಿಂದೆ ಸರಿತಾರೆ. ಅದೇ ಶಾಮನೂರು ಶಿವಶಂಕರಪ್ಪ ಅವರ ಕುಟುಂಬಕ್ಕೆ ಟಿಕೆಟ್ ಅನ್ನ ಕೊಟ್ಟಿದೆ ಆದ್ರೆ ಮುಸ್ಲಿಂನ ಬಹುತೇಕ ಅರ್ಧದಷ್ಟು ಭಾಗ ಶಾಮನೂರು ಕುಟುಂಬಕ್ಕೆ ಓಟ್ ಬೀಳುತ್ತೆ ಅನ್ನೋದು ಇದು ಲೆಕ್ಕಾಚಾರ. ಸೊ ಎಲ್ಲೋ ಒಂದು ಕಡೆ ಅದು ಮೈನಸ್ ಆಗ್ಬೋದು. ಕಾಂಗ್ರೆಸ್ಗೆ ಮುಸ್ಲಿಂ ಮತಗಳದ್ದೇ ಶಕ್ತಿ ಇರುವಂಥ ಹಿನ್ನೆಲೆಯಲ್ಲಿ ಒಂದು ವೇಳೆ ಎಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಟಿಕೆಟ್ ಅನ್ನು ಘೋಷಣೆ ಮಾಡಿದೆ ಆದರೆ ಮೈನಸ್ ಆಗ್ಬೋದು BJP ಪಾಳ್ಯಕ್ಕೆ. ಇನ್ನು ಟಿಕೆಟ್ ಘೋಷಣೆಗೆ ಭಾರಿ ವಿಳಂಬ ಆಯ್ತಲ್ಲ ಕಾಂಗ್ರೆಸ್ ಪಾಳ್ಯದಲ್ಲಿ, ಅದು BJPಗೆ ಬಲ ತಂದಿದೆ. ಟಿಕೆಟ್ ಅನ್ನು ಇವತ್ತು ಘೋಷಣೆ ಮಾಡಿಬಿಡ್ತು, ಆದರೆ ಕಾಂಗ್ರೆಸ್ನಲ್ಲಿ ಇನ್ನೂ ಹಗ್ಗ ಜಗ್ಗಾಟ ನಡೀತಾ ಇದೆ. ಹಾಗಾಗಿ ಆ ಭಾರಿ ವಿಳಂಬವೇ ಈಗ BJPಗೆ ಬಲ ತಂದಿರೋದು. ಇನ್ನು ಶಾಮನೂರು ಶಿವಶಂಕರಪ್ಪ ಅವರ ನಿಧನದ ಅನುಕಂಪದ ಅಲೆ ಇದೆಯಲ್ಲ, ನಾವು ಇಷ್ಟು ವರ್ಷ ನಾವು ಅವ್ರಿಗೋಸ್ಕರ ನಾವು ಕ್ಷೇತ್ರವನ್ನ ಅವರ ಕೈಯಲ್ಲಿ ಕೊಟ್ಕೊಂಡು ಬಂದಿದ್ವಿ. ಅವರಿಲ್ಲ ಅಂತ ನಾವು ಅವರಿಂದ ನಾವು ದೂರ ಮಾಡಬಾರ್ದು, ಅವ್ರ ಕುಟುಂಬದಿಂದ ಅವ್ರಿಗೆ ಕಂಟಿನ್ಯೂ ಮಾಡಿಸ್ಬೇಕು ಅಂತೇಳಿ ಕ್ಷೇತ್ರದ ಜನರಲ್ಲಿ ಏನಾದರೂ ಅನುಕಂಪ ಇತ್ತು ಅಂತಂದರೆ, ಅದರ ಅಲೆನಾದರೂ ಬೀಸಿದ್ರೆ BJPಗೆ ಅದು ಮೈನಸ್ ಪಾಯಿಂಟ್ ಆಗುತ್ತೆ. ನೋಡಿ, ದಲಿತ ನಾಯಕನಿಗೆ BJP ಮನ್ನಣೆ ಹಾಕಿರೋದು BJPಗೆ ಬಲ ತಂದಂತಾಗಿದೆ. ಆದರೂ ಕೂಡ ಆಡಳಿತ ಪಕ್ಷದ ಅಭ್ಯರ್ಥಿಗೆ ಅವಕಾಶಗಳು ಹೆಚ್ಚಾಗಿರುತ್ತೆ. ನಿಮ್ಗೆ ಚೆನ್ನಾಗಿ ಗೊತ್ತಿರಬೇಕು. ನೋಡಿ, ಕ್ಷೇತ್ರದಲ್ಲಿರೋದು 1.5 ಲಕ್ಷ 15,000 ST ಓಟ್ ಇರೋದು. ಇದು BJPಗೆ ಬಲ ತರುತ್ತೆ. ಲಿಂಗಾಯತ ಮುಸ್ಲಿಂ ಓಟ್ಗಳು ಕೂಡ ಹೆಚ್ಚಾಗಿದೆ. ಅಲ್ಲಿ ಕಿತ್ತಾಟದಿಂದ ಓಟ್ ಸ್ಪ್ಲಿಟ್ ಆಗ್ಬೋದು, ಡಿವೈಡ್ ಆಗ್ಬೋದು ಅಂತ ಲೆಕ್ಕಾಚಾರಗಳಿದೆ. BJPಗೆ ಮೇನ್ ಬಲ ಏನು ಗೊತ್ತಾ, ಇವತ್ತು ಸಮರ್ಥ್ ವರ್ಸಸ್ ಮುಸ್ಲಿಮರ ಜಗಳ, ಇದು BJPಗೆ ಬಲ ತರುತ್ತೆ. ಇನ್ನು ದಾವಣಗೆರೆ BJP ಬಣ ಬಡಿದಾಟ ಇದೆಯಲ್ಲ, ಅದು ಮೈನಸ್ ಆಗ್ಬೋದು. ಇವತ್ತು ಹೇಳಿದಾರೆ ಎಲ್ಲ ನಾಯಕರು, ನಮ್ಮನ್ನೇ ಮಗ ಇದ್ದಂತೆ ನಾವು ಗೆಲ್ಸ್ಕೊಂಬರ್ತೀವಿ ಅಂತ ಹೇಳಿದ್ರೆ ಈ ಬಣ ಬಡಿದಾಟ ಒಳಪೆಟ್ಟು ಕೊಡುತ್ತೆ. ಬೇಕಾದ್ರೆ ಕಾದು ನೋಡ್ತಾರೆ. ಮುಂದಿನ ಸುದ್ದಿಯತ್ತ ಗಮನ. ಉಪಚುನಾವಣೆಗೆ ಕಾಂಗ್ರೆಸ್ ಅಭ್ಯರ್ಥಿ ಆಯ್ಕೆ ಬಗ್ಗೆ DCM DK ಶಿವಕುಮಾರ್ ಅವರು ಮಾತಾಡಿದ್ದಾರೆ. ನಾನು 2 ತಿಂಗಳ ಹಿಂದೆಯೇ ಸರ್ವೆಯನ್ನ ಮಾಡಿಸಿದ್ದೀನಿ. ಸರ್ವೆ ವರದಿ ನಾಯಕರ ಅಭಿಪ್ರಾಯವನ್ನ ಪಡೆದಿದ್ದೇವೆ. ದಾವಣಗೆರೆಯಲ್ಲಿ ಶಾಮನೂರು ಕುಟುಂಬ ಬಲಿಷ್ಠವಾಗಿದೆ, ನಮಗೆ ಮುಸ್ಲಿಮರೂ ಬೇಕು, ಅದರಿಂದ ಶೀಘ್ರವೇ ಟಿಕೆಟ್ ಅನ್ನ ಘೋಷಣೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದೊಂದು ದೊಡ್ಡ ಮುಖಂಡರುಗಳ ಸೀಟ್, ಇದು ಮಾಜಿ ಮಂತ್ರಿಗಳ ಸೀಟ್, ಅದು ವೀರಶೈವ ಮಹಾಧ್ಯಕ್ಷರ ಸೀಟ್. ಇದು ರಿಪರ್ಕೇಷನ್ಸ್ ಕೂಡ ಇದೆ. ಮೈನಾರಿಟೀಸು ನಮಗೆ ಭಾಳ ಇಂಪಾರ್ಟೆಂಟ್ ಇದ್ದಾರೆ. ಅವರು ಮೊದಲಿಂದ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ. ಅಲ್ಲೂ ಅವ್ರದ್ದು ಏನು ಕ್ಲೈಮ್ ಇದೆ, ಅಲ್ಲೂ ಬೇರೆ ಕಡೆ ಅಲ್ಲೂ ಬೇರೆ ಕ್ಲೈಮ್ಸ್ ಇದೆ. ಸೊ ನಾವು ಅದನ್ನೆಲ್ಲ ಕೂತ್ಕೊಂಡು ಸಮಜಾಯಿಷಿ ಮಾಡಿ, ಆಸೆ ಪಡೋದ್ರಲ್ಲಿ ತಪ್ಪೇನಿಲ್ಲ. ಎಲ್ಲರೂ ಕುಂಡಿಸ್ಕೊಂಡು ಮಾತಾಡಿ, ಈಗ ನಮ್ಮಲ್ಲಿ ಎಷ್ಟೋ ಜನಕ್ಕೆ ನಾವು ಟಿಕೆಟ್ ಕೊಡ್ದವ್ರಿಗೆಲ್ಲ ಅಕಾಮಡೇಟ್ ಮಾಡಿದ್ದೀವಿ ನಾವು. ನೋಡಿ, ಕಾಂಗ್ರೆಸ್ ಪಾಳ್ಯದಲ್ಲಿ ಯಾವ ರೀತಿಯಾಗಿ 2 ಕ್ಷೇತ್ರಗಳಲ್ಲಿ ಟಿಕೆಟ್ಗೋಸ್ಕರ ಫೈಟ್ ನಡೀತಾ ಇದೆ ಅಂತೇಳಿ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಬಾಗಲಕೋಟೆಯಲ್ಲಿ ಲಿಂಗಾಯತ ಸಮುದಾಯ ಪ್ರಾಬಲ್ಯ ಹೆಚ್ಚಾಗಿದೆ. ಸೊ SC ST ಕುರುಬ ಮುಸ್ಲಿಮರು ಒಂದಾದರೆ ಕೈಪಡೆಗೆ ಲಾಭನೇ ಜಾಸ್ತಿ ಅಂತ ಕೂಡ ಹೇಳಲಾಗ್ತಾ ಇದೆ. ಇನ್ನು ಅನುಕಂಪದ ಆಧಾರದ ಮೇಲೆ ಟಿಕೆಟ್ ಅನ್ನ ಕೊಟ್ಟರೆ ಗೆಲ್ಲಬಹುದು ಅಂತ ಕೂಡ ಹೇಳಲಾಗ್ತಾ ಇದೆ. ಅದೇ ಕಾರಣಕ್ಕೋಸ್ಕರ ಮೇಟಿ ಕುಟುಂಬಕ್ಕೆ ಕಾಂಗ್ರೆಸ್ ಟಿಕೆಟ್ ಫಿಕ್ಸ್ ಅಂತ ಕೂಡ ಹೇಳಲಾಗ್ತಾ ಇದೆ. SC ST ಕುರುಬ ಮುಸ್ಲಿಮರು ಒಂದಾದರೆ ಕೈಪಡೆಗೆ ಲಾಭ ಜಾಸ್ತಿ, ಅನುಕಂಪದ ಆಧಾರದ ಮೇಲೆ ಟಿಕೆಟ್ ಕೊಟ್ಟರೆ ಗೆಲ್ಲಬಹುದು. ಇನ್ನು ಅದೇ ಕಾರಣಕ್ಕೋಸ್ಕರ ಮೇಟಿ ಕುಟುಂಬಕ್ಕೆ ಕಾಂಗ್ರೆಸ್ ಟಿಕೆಟ್ ಫಿಕ್ಸ್ ಅಂತ ಕೂಡ ಹೇಳಲಾಗ್ತದೆ. ಯಾರು ಕೊಡ್ತಾರೋ ಗೊತ್ತಿಲ್ಲ. ಇನ್ನು ಮೇಟಿ ಅವರ 2ನೇ ಮಗ ಉಮೇಶ್ ಮೇಟಿ ಅವರಿಗೆ ಟಿಕೆಟ್ ಬಹುತೇಕ ಪಕ್ಕಾ ಅಂತ ಕೂಡ ಹೇಳಲಾಗ್ತಾ ಇದೆ. ನಾಮಪತ್ರ ಸಲ್ಲಿಕೆಗೆ ಸಜ್ಜಾಗಿ ಅಂತ ಕೈ ನಾಯಕರು ಹೇಳಿದ್ದಾರಂತೆ. ಟಿಕೆಟ್ ಘೋಷಣೆ ಆಗೋವರೆಗೂ ಅಧಿಕೃತವಾಗಿ ಯಾವುದು ಫೈನಲ್ ಇಲ್ಲ. ಇನ್ನು
ದಾವಣಗೆರೆ ಟಿಕೆಟ್ಗೋಸ್ಕರ ಯಾವ ರೀತಿಯಾಗಿ ಫೈಟ್ ನಡೀತಾ ಇದೆ ಅಂತ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಇನ್ನು ದಾವಣಗೆರೆ ಕಾರಣಕ್ಕೋಸ್ಕರ ಕೈ ಟಿಕೆಟ್ ಘೋಷಣೆ ವಿಳಂಬ ಆಗ್ತಾ ಇದೆ. ದಾವಣಗೆರೆ ದಕ್ಷಿಣ ಕ್ಷೇತ್ರ ಟಿಕೆಟ್ ಹಂಚಿಕೆ ವಿಚಾರದಲ್ಲಿ ಕಾಂಗ್ರೆಸ್ ಪಡೆದಲ್ಲಿ ಕಗ್ಗಂಟಾಗಿ ಉಳಿದಿದೆ. ಯಾಕೆಂತಂದ್ರೆ ತಮಗೆ ಟಿಕೆಟ್ ಕೊಡಬೇಕು ಅಂತೇಳಿ ಮುಸಲ್ಮಾನರು ಇವತ್ತು ಪಟ್ಟು ಹಿಡಿದು ಕೂತಿದ್ದಾರೆ. ಸಚಿವ ಜಮೀರ್ ಅಹಮದ್ ಅವರು ಕೂಡ ಮುಸ್ಲಿಮರ ಪರ ಲಾಭಿಯನ್ನ ಮಾಡ್ತಿದ್ದಾರೆ. ಆದರೆ SS ಮಲ್ಲಿಕಾರ್ಜುನ್ ಮಗನ ಪರ ಲಾಭಿಯನ್ನ ಮಾಡ್ತಿದ್ದಾರೆ. ಸಮರ್ಥ್ ಟಿಕೆಟ್ ಕೊಡ್ತಾ ಇದ್ರೆ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀವಿ ಅಂತೇಳಿ ಬೆದರಿಕೆ ಹಾಕಿದ್ದಾರೆ. ಇದೇ ಕಾರಣಕ್ಕೋಸ್ಕರ ಅಕ್ಷರಶಃ ಕಂಗಾಲಾಗಿರುವಂಥ ಕಾಂಗ್ರೆಸ್ನ ನಾಯಕರು ಏನು ಮಾಡ್ತಾರೋ ಗೊತ್ತಿಲ್ಲ. ನೋಡಿ, ಪ್ರಮುಖವಾಗಿ ಇಲ್ಲೂ ಕೂಡ ಸಿದ್ದು ವರ್ಸಸ್ DK ಅನ್ನುವ ರೀತಿಯಲ್ಲೇ ಆಗ್ತಾ ಇದೆ. ಅದೇ ಕಾರಣಕ್ಕೋಸ್ಕರ ಇಲ್ಲಿ ಟಿಕೆಟ್ ವಿಳಂಬ ಆಗ್ತಾ ಇದೆ. ಗೊತ್ತಿಲ್ಲ, ಮಲ್ಲಿಕಾರ್ಜುನ್ ಖರ್ಗೆ ಅವರ ಎಂಟ್ರಿ ಆಗಬಹುದು. ಅವರ ಎಂಟ್ರಿಯ ಬಳಿಕ ಏನಾದರೂ ಟಿಕೆಟ್ ಘೋಷಣೆ ಫೈನಲ್ ಆಗ್ಬೋದು ಅಂತ ಕೂಡ ಹೇಳಲಾಗ್ತದೆ. ನೋಡೋಣ ಯಾವಾಗ ಟಿಕೆಟ್ ಅನೌನ್ಸ್ ಆಗುತ್ತೆ. ಸದಾ ಸಂಘರ್ಷದ ಹಾದಿಯಲ್ಲಿರುವಂಥ ಮಧ್ಯಪ್ರಾಚ್ಯದಲ್ಲಿ ಈಗ ಮಹತ್ವದ ತಿರುವು ಸಿಕ್ಕಿದೆ. ಇರಾನ್ ನಡೆಸಿದ ಅನಿರೀಕ್ಷಿತ ದಾಳಿಗೆ ಗ್ಯಾಸ್ ಪ್ಲಾಂಟ್ ಒಂದು ನೆಲಸಮವಾಗಿದ್ದು ಜಾಗತಿಕ ಇಂಧನ ಮಾರುಕಟ್ಟೆಯಲ್ಲಿ ಆತಂಕವನ್ನ ಮೂಡಿಸುವಂತಾಗಿದೆ. ಈ ರಿಪೋರ್ಟ್ ನೋಡ್ಕೊಂಡು ಮಿತ್ರಪಡೆಗಳಿಗೆ ಇರಾನ್ನಿಂದ ಮಾಸ್ಟರ್ ಸ್ಟ್ರೋಕ್. ಟ್ರಂಪ್ ಸೈಲೆಂಟ್, ಇಸ್ರೇಲ್ಗೆ ದೊಡ್ಡ ಶಾಕ್. ಇರಾನ್, ಇಸ್ರೇಲ್ ಮತ್ತು ಅಮೆರಿಕ ನಡುವಿನ ಸಂಘರ್ಷ ಈಗ ಊಹೆಗೂ ಕೂಡ ನಿಲುಕದ ಹಂತಕ್ಕೆ ಬಂದು ತಲುಪಿದೆ. ಒಂದು ಕಡೆ ಇರಾನ್ನ ಅತ್ಯುನ್ನತ ಭದ್ರತಾ ಅಧಿಕಾರಿ ಹಾಗೂ ದೇಶದ ಅತಿ ಪ್ರಭಾವಿ ನಾಯಕ ಅಲಿ ಲಾರಿಜಾನಿಯರನ್ನ ಇಸ್ರೇಲ್ ಹತ್ಯೆ ಮಾಡಿದೆ. ಮತ್ತೊಂದು ಕಡೆಗೆ ಹಾರ್ಮುಜ್ ಜಲಸಂಧಿಯಲ್ಲಿ ಅಮೆರಿಕದ ಅತ್ಯಂತ ಭೀಕರ 5,000 ಪೌಂಡ್ ತೂಕದ ಬಂಕರ್ ಬಸ್ಟರ್ ಬಾಂಬ್ಗಳನ್ನು ಎಸೆದು ಬಿಟ್ಟಿದೆ. ಆದರೆ ಇರಾನ್ ಮಾತ್ರ ಯಾವುದಕ್ಕೂ ಶರಣಾಗ್ತಾ ಇಲ್ಲ. ಕತಾರ್ ಮೇಲೆ ಇರಾನ್ ರಣಭೀಕರ ದಾಳಿ. ಇಸ್ರೇಲ್ ಇರಾನ್ ದಕ್ಷಿಣ ಪಾರ್ಸ್ ಅನಿಲ ಕ್ಷೇತ್ರದ ಮೇಲೆ ದಾಳಿಯನ್ನ ನಡೆಸಿದ್ದಕ್ಕೆ ಪರಿಸ್ಥಿತಿ ತೀವ್ರಗೊಂಡಿದೆ. ಈ ದಾಳಿ ಇರಾನ್ ಅನ್ನ ಕೆರಳಿಸಿದ್ದು ಪ್ರತೀಕಾರವಾಗಿ ಕತಾರ್ನ ರಾಸ್ ಲಫಾನ್ ಕೈಗಾರಿಕಾ ಪ್ರದೇಶದ ಅನಿಲ ಸೌಲಭ್ಯಗಳ ಮೇಲೆ ಕ್ಷಿಪಣಿ ದಾಳಿ ನಡೆಸಿದೆ. ಇರಾನ್ ಆರ್ಭಟ. ಕತಾರ್ನ ಲಫಾನ್ ಅನಿಲ್ ಉತ್ಪಾದನಾ ಕೇಂದ್ರವು ವಿಶ್ವದ ಅತಿದೊಡ್ಡ ಉತ್ಪಾದನಾ ಕೇಂದ್ರಗಳಲ್ಲಿ ಒಂದು. ಇರಾನ್ನ ದಾಳಿಯಿಂದ LNG ಕೇಂದ್ರದಲ್ಲಿ ಭಾರೀ ಪ್ರಮಾಣದ ಬೆಂಕಿ ಕಾಣಿಸಿಕೊಂಡಿದೆ. ಇದರಿಂದ ಅನಿಲ ಉತ್ಪಾದನೆಗೆ ತಾತ್ಕಾಲಿಕವಾಗಿ ವ್ಯತ್ಯಯ ಉಂಟಾಗಿದೆ. ಇರಾನ್ನ ದಾಳಿಯಿಂದ ಅನಿಲ ಸರಬರಾಜಿನಲ್ಲಿ ವ್ಯತ್ಯಯವಾಗಲಿದೆ. ಜಾಗತಿಕ ಇಂಧನ ಮಾರುಕಟ್ಟೆಯಲ್ಲಿ ಬೆಲೆ ಏರಿಕೆ ಆಗುವ ಸಾಧ್ಯತೆ ಕೂಡ ಇದೆ. ಕತಾರ್ ವಿಶ್ವದ ಪ್ರಮುಖ LNG ರಫ್ತುದಾರ ದೇಶವಾಗಿದ್ದು ಯುರೋಪ್, ಏಷ್ಯಾದ ದೇಶಗಳು ಕೂಡ ಬಿಸಿ ತಟ್ಟೋದು ಪಕ್ಕಾ. ಇನ್ನು ಈ ಪರಿಸ್ಥಿತಿಯಲ್ಲಿ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನೀಡಿದಂತಹ ಹೇಳಿಕೆ ಗಮನವನ್ನು ಸೆಳೀತಾ ಇದೆ. ಇಸ್ರೇಲ್ ದಕ್ಷಿಣ ಪಾರ್ಸ್ ಮೇಲೆ ನಡೆಸಿರುವಂತಹ ದಾಳಿಗೂ ಅಮೆರಿಕಕ್ಕೂ ಯಾವುದೇ ಸಂಬಂಧ ಪಟ್ಟಿಲ್ಲ ಎಂದಿದ್ದಾರೆ. ಜೊತೆಗೆ ಇಸ್ರೇಲ್ ಮುಂದಿನ ದಾಳಿಗಳನ್ನ ತಪ್ಪಿಸಿಕೊಳ್ಳಬೇಕು ಎಂಬ ಸಂದೇಶವನ್ನು ಕೂಡ ನೀಡಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ದಿನೇ ದಿನೇ ತಿರುವನ್ನ ಪಡೆದುಕೊಳ್ತಾ ಇದೆ ಕೊಲ್ಲಿ ಕದನ. ಇರಾನ್ನ ತೈಲ ಲೂಟಿಗಾಗಿ ಅಮೆರಿಕ ಪ್ಲಾನ್ ಮಾಡಿತ್ತು. ಆದರೆ ಇರಾನ್ನ ಆರ್ಮಿ ಸುತಾರಾಮ್ ಶರಣಾಗ್ತಾ ಇಲ್ಲ. ಅಂದುಕೊಂಡಿದ್ದು ಒಂದು, ಆಗ್ತಾ ಇರೋದು ಮತ್ತೊಂದು. ತೈಲಕ್ಕೋಸ್ಕರ ಶುರುವಾದಂಥ ಯುದ್ಧ ಈಗ ಹೊಸ ತಿರುವನ್ನ ಪಡೆದುಕೊಳ್ತಾ ಇದೆ ವೀಕ್ಷಕರೇ. ಗಂಭೀರವಾದಂಥ ವಿಚಾರ ಇದು. ಮಧ್ಯಪ್ರಾಚ್ಯದ ಗ್ಯಾಸ್ ನಿಕ್ಷೇಪಗಳ ಮೇಲೆ ಡೆಡ್ಲಿ ಅಟ್ಯಾಕ್ ಅನ್ನ ಮಾಡಲಾಗ್ತಾ ಇದೆ ಇರಾನ್ನಿಂದ. ನೋಡಿ, ಸೌತ್ ಪಾರ್ಸ್ ಮತ್ತೆ ನಾರ್ತ್ ಪಾರ್ಸ್ ಅಂತ ನಿಮಗೆ ಗೊತ್ತಿರಬೇಕು. ಈ ಸೌತ್ ಪಾರ್ಸ್ ಅನಿಲ ಕ್ಷೇತ್ರ ಇದೆಯಲ್ಲ, ನಿಕ್ಷೇಪ ಇದೆಯಲ್ಲ, ಅದು ಇರಾನ್ಗೆ ಸೇರಿದೆ. ನಾರ್ತ್ ಪಾರ್ಸ್ ಅನಿಲ ನಿಕ್ಷೇಪ ಇದೆಯಲ್ಲ, ಅದು ಕತಾರ್ಗೆ ಸೇರಿದೆ. ಅದರ ಮೇಲೇನೆ ದಾಳಿ ಆಗಿದೆ ಇವಾಗ. ಈ ಇರಾನ್ ಮತ್ತು ಕತಾರ್ ಮಧ್ಯೆ ಹಂಚಿ ಹೋಗಿರುವಂತ ಪಾರ್ಸ್ ಇದು. ಇರಾನ್ ಅಲ್ಲಿ ಸೌತ್ ಪಾರ್ಸ್ ಇದ್ರೆ ಕತಾರ್ನದು ನಾರ್ತ್ ಡೋಮ್ ಅಂತ ಕರೀತಾರೆ. ಇಸ್ರೇಲ್ ಮಾಡಿದಂಥ ಈ ದಾಳಿ ಅಮೆರಿಕ ಕೂಡ ಮಾಹಿತಿ ಇರಲಿಲ್ಲ ಅದ್ರ ಬಗ್ಗೆ. ಇರಾನ್ನ ಇವತ್ತಿನ
ಎಕನಾಮಿಕ್ ಅಂದರೆ ಆರ್ಥಿಕತೆಯ ಬೆನ್ನೆಲುಬಾಗಿರುವಂಥ ಸೌತ್ ಪಾರ್ಸ್. ಈ ಸೌತ್ ಪಾರ್ಸ್ ಚೆನ್ನಾಗಿ ಗೊತ್ತಿರಲಿ ವೀಕ್ಷಕರೇ, ಜಗತ್ತಿನಲ್ಲೇ ಹೆಚ್ಚು ಗ್ಯಾಸ್ ರಿಸರ್ವ್ ಇರುವಂಥ ಫೀಲ್ಡ್ ಅದು. ಇವತ್ತು ಅದ್ರ ಮೇಲೆ ಅಟ್ಯಾಕ್ ಆಗಿದೆ. ಅಟ್ಯಾಕ್ ಆದರೆ ಏನಾಗುತ್ತೆ, ಜನರ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ. ನಾವು 1 ಎಕರೆನಾಗ ಅಕ್ಕಿ ಬೆಳೀತಾ ಇರ್ತೀವಿ, ನಮ್ಗೆ ಅದೇ ಗಟ್ಟಿ. ಆ 1 ಎಕರೆನ ಸಂಪೂರ್ಣವಾಗಿ ಯಾರೊಬ್ಬ ಬಂದು ನಾಶ ಮಾಡಿಬಿಟ್ರೆ ನಾವೇನು ಮಾಡಬೇಕು? ಇವತ್ತು ಅದೇ ಪರಿಸ್ಥಿತಿ ಆಗಿರೋದಲ್ಲಿ ಇಡೀ ವಿಶ್ವಕ್ಕೆ ಸಪ್ಲೈ ಆಗ್ತಾ ಇದ್ದಂಥ ಗ್ಯಾಸ್ ಅದು. ನಿಮಗೆ ಗೊತ್ತಿರಲಿ, ಆ ಗ್ಯಾಸ್ ಫೀಲ್ಡ್ ಇದೆಯಲ್ಲ, ಸೌತ್ ಪಾರ್ಸ್ ಗ್ಯಾಸ್ ಫೀಲ್ಡ್, ಜಗತ್ತಿಗೆ 13 ವರ್ಷ ಗ್ಯಾಸ್ ಕೊಡಬಲ್ಲದು. ಈಗ ಇಸ್ರೇಲ್ ದಾಳಿಯಿಂದಾಗಿ ಅಕ್ಷರಶಃ ಕೆರಳಿರುವಂಥ ಇರಾನ್ ಕತಾರ್ನ ರಾಸ್ ಲಫಾನ್ ಮೇಲೆ ದಾಳಿ ಮಾಡಿದೆ. ಭಾರತ ಗ್ಯಾಸ್ನ ಇಲ್ಲಿಂದ ತರ್ತಾ ಇತ್ತಲ್ಲ ಇಷ್ಟು ದಿನ, ಅಲ್ಲೇ ಕ್ಷಿಪಣಿ ದಾಳಿ ಮಾಡಿರೋದು. UAEಯ ಆಪ್ಷನ್ ಗ್ಯಾಸ್ ಫೀಲ್ಡ್ ಮೇಲೂ ಕೂಡ ಅಟ್ಯಾಕ್ ಅನ್ನ ಮಾಡಿದೆ. UAEಯ ಬಾಬ್ ಆಯಿಲ್ ಫೀಲ್ಡ್ ಮೇಲೂ ಕೂಡ ದಾಳಿ ಆಗಿದೆ. ಇವತ್ತು ಇಡೀ ವಿಶ್ವದಲ್ಲೇ ಗ್ಯಾಸ್ಗೆ ಮತ್ತಷ್ಟು ಸಮಸ್ಯೆ ಫಿಕ್ಸ್ ಆಗಿದೆ. ನಾವು ಒಂದು ಮಾತು ಕೇಳಬೇಕು ಅಂತ ಅನಿಸುತ್ತೆ. ಮೊನ್ನೆ ಬೆಳಗಾವಿಯಲ್ಲಿ ಅಯತುಲ್ಲಾ ಖಮೇನಿ ಫೋಟೋ ಹಿಡ್ಕೊಂಡು ಬ್ಯಾನರ್ಗಳು ಹಾಕಿ ಪ್ರೊಟೆಸ್ಟ್ ಮಾಡಿದ್ರು. ಅವ್ರದನ್ನು ತೆಗಿರಿ, ಇಲ್ಲ ಆದರೆ ನಾವು ನೋಡಿ ಏನು ಮಾಡ್ತೀವಿ ಅಂತ. ತೆಗಿಲಿಲ್ಲ. ಇವರು ಹೋದ್ರು ಒಂದಷ್ಟು ಜನ, ಬೆಂಜಮಿನ್ ನೇತಾನ್ಯಾಹು ಬ್ಯಾನರ್ ಹಾಕಿದ್ರು. ಈಗ ಏನು ಮಾಡ್ತೀರಾ? ಆ ಬ್ಯಾನರ್ ಹಿಡ್ಕೊಂಡು ಉಯ್ಯಾಲಾಡ್ಬೇಕಷ್ಟೇ ನೀವೀಗ. ಇವ್ರು ಅವ್ರಿಗೆ ಹೊಡಿತಾವ್ರೆ, ಅವ್ರವ್ರಿಗೆ ಹೊಡಿತಾವ್ರೆ. ನಾವು ನಮ್ಮ ಮಟ್ಟ ಮೇಲೆ ನಾವು ಹೊಡ್ಕೋತಾ ಇದ್ದೀವಿ. ನಮ್ಮ ಜನಕ್ಕೆ ಅದು ಯಾವಾಗ ಬುದ್ಧಿ ಬರುತ್ತೋ ಗೊತ್ತಿಲ್ಲ. ಅದು ಯಾರು ಎರಡೂ ಕಡೆಯವರು ಬ್ಯಾನರನ್ನು ಹಾಕಿದ್ರಲ್ಲ, ಒಂದು ಕಡೆ ಖಮೇನಿ ಬ್ಯಾನರ್ ಹಾಕಿದ್ರು, ಇನ್ನೊಂದು ಕಡೆ ನೇತಾನ್ಯಾಹು ಬ್ಯಾನರ್ ಹಾಕಿದ್ರಲ್ಲ, ಅವರು ಇಬ್ಬರು ಗ್ಯಾಂಗ್ನ ಅಲ್ಲಿ ಕಳಿಸ್ಬೇಕು. ಖಮೇನಿ ಬ್ಯಾನರ್ ಹಾಕಿದವ್ರನ್ನ ಇರಾನ್ಗೆ ಕಳಿಸ್ಬೇಕು, ನೇತಾನ್ಯಾಹು ಬ್ಯಾನರ್ ಹಾಕಿದವ್ರನ್ನ ಇಸ್ರೇಲ್ಗೆ ಕಳಿಸ್ಬೇಕು. ಕಳಿಸ್ಬಿಟ್ಟು ನಮ್ಮ ಹೊಟ್ಟೆ ಮೇಲೆ ಹೊಡಿಬೇಡಿ, ನಾವು ಗ್ಯಾಸ್ನ ನಂಬ್ಕೊಂಡು ಬದುಕ್ತಾ ಇದ್ದೀವಿ, ನೀವು ಸ್ಟಾಪ್ ಮಾಡಬೇಡಿ ಅಂತೇಳಿ ಹೇಳಕ್ಕೆ ಕಳಿಸ್ಬೇಕು. ನೀವು ಇಲ್ಲೆಲ್ಲ ಬ್ಯಾನರ್ ಹಾಕ್ಬೇಕಾಗಿರೋದು, ಅಲ್ಲೋಗ್ಬಿಟ್ಟು ಬ್ಯಾನರ್ ಹಾಕಿ, ದಯವಿಟ್ಟು ಹೋಗಿ. ಇನ್ನೂ ಸಪೋರ್ಟ್ ಮಾಡ್ಕೊಂಡು ಕೂತಿದ್ದೀರಾ. ಇವತ್ತು ನಮಗೆ ಸಮಸ್ಯೆ ಆಗ್ತಾ ಇರೋದು. ನಿಮ್ಮ ಮಕ್ಕಳು ಮರಿ ಬಗ್ಗೆ ಯೋಚನೆ ಮಾಡಿದ್ದೀರಾ ನೀವು? ಇಡೀ ವಿಶ್ವದಲ್ಲೇ ಗ್ಯಾಸ್ಗೆ ಮತ್ತಷ್ಟು ಸಮಸ್ಯೆ ಫಿಕ್ಸ್, ಬರೆದಿಟ್ಕೊಳ್ಳಿ. ಯಾವಾಗ ಬುದ್ಧಿ ಬರುತ್ತೋ ನಮ್ಮ ಜನಕ್ಕೆ ಗೊತ್ತಿಲ್ಲ. ಮುಂದಿನ ಸುದ್ದಿಯತ್ತ ಗಮನ ಕೊಡಿ. ಇರಾನ್ ವಿಶ್ವದಲ್ಲಿ ಅತ್ಯದ್ಭುತ ಡ್ರೋನ್ ಆರ್ಮಿಯನ್ನು ಹೊಂದಿದೆ. ಅವ್ರು ಮನಸ್ಸು ಮಾಡಿದ್ರೆ ಅಮೆರಿಕವನ್ನು ಕೂಡ ಬೆಚ್ಚಿ ಬೀಳಿಸಬಲ್ಲರು. ಇದೀಗ ಇರಾನ್ ಮಾಡಿದ ಒಂದು ಕೆಲಸ ಅಮೆರಿಕದಲ್ಲಿ ಸಂಚಲನವನ್ನು ಸೃಷ್ಟಿ ಮಾಡಿದೆ. ರಿಪೋರ್ಟ್ ನೋಡಿ. ದೊಡ್ಡಣ್ಣನ ಬಾಗಿಲಿಗೂ ಬಂತು ಮಧ್ಯಪ್ರಾಚ್ಯ ಕದನ. ಅಮೆರಿಕದಲ್ಲೂ ಡ್ರೋನ್ ಹಾರಿಸಲು ಇರಾನ್ ಯತ್ನ. ವಿಶ್ವದ ಅತ್ಯಂತ ಶಕ್ತಿಶಾಲಿ ರಾಷ್ಟ್ರ ಎಂದು ಬೀಗುವ ಅಮೆರಿಕಗೆ ಸಂಕಷ್ಟ ಎದುರಾಗಿದೆ. ದೊಡ್ಡಣ್ಣನ ಅತಿ ಭದ್ರತೆಯ ಕೋಟೆಯೊಳಗೆ ಶತ್ರು ದೇಶದ ಹೆಜ್ಜೆ ಗುರುತುಗಳು ಸಿಕ್ಕಿವೆ. ಅಮೆರಿಕದ ವಿದೇಶಾಂಗ ವ್ಯವಹಾರಗಳ ಚುಕ್ಕಾಣಿ ಹಿಡಿಯಲಿರೋ ಮಾರ್ಕೋ ರೂಬಿಯೋ ನಿವಾಸದ ಮೇಲೆ ಇರಾನ್ನ ಮೃತ್ಯುರೂಪಿ ಡ್ರೋನ್ಗಳು ಹಾರಾಡಿವೆ. ಭದ್ರತಾ ಕವಚವನ್ನೇ ಭೇದಿಸಿದ ಇರಾನ್. ಅಮೆರಿಕದ ಗುಪ್ತಚರ ಸಂಸ್ಥೆಗಳು ಸದಾ ಹದ್ದಿನ ಕಣ್ಣಿಟ್ಟಿರುವ ಫ್ಲೋರಿಡಾದ ಗಣ್ಯರ ವಸತಿ ಪ್ರದೇಶದಲ್ಲಿ ಆತಂಕದ ವಾತಾವರಣ ಸೃಷ್ಟಿಯಾಗಿದೆ. ಮಾರ್ಕೋ ರೂಬಿಯೋ ಮನೆಯ ಸುತ್ತಮುತ್ತ ಸರಣಿ ಡ್ರೋನ್ಗಳು ಹಾರಾಟ ನಡೆಸಿವೆ. ಇವು ಅಮೆರಿಕದ ಅತ್ಯಾಧುನಿಕ ರೆಡಾರ್ಗಳ ಕಣ್ಣು ತಪ್ಪಿಸಿ ಹೇಗೆ ಒಳಬಂದುವು ಎಂಬುದು ಇದೀಗ ಮಿಲಿಟರಿ ತಜ್ಞರ ಮುಂದಿರುವ ಅತಿದೊಡ್ಡ ಪ್ರಶ್ನೆ. ಡೊನಾಲ್ಡ್ ಟ್ರಂಪ್ ಅಧಿಕಾರಾವಧಿಯಲ್ಲಿ ಇರಾನ್ನ ಸರ್ವೋಚ್ಚ ನಾಯಕ ಅಲಿ ಖಮೇನಿ ಕುಟುಂಬದ ಮೇಲಾದ ದಾಳಿ, ಭದ್ರತಾ ಮುಖ್ಯಸ್ಥರ ಹತ್ಯೆಯು ಇರಾನ್ ಅನ್ನ ಕೆರಳಿಸಿದೆ. ರಕ್ತಕ್ಕೆ ರಕ್ತವೇ ಸಾಟಿ ಎಂಬ ಪ್ರತಿಜ್ಞೆ ಮಾಡಿರೋ ಇರಾನ್ ಈಗ ನೇರವಾಗಿ ಅಮೆರಿಕದ ಒಳಗೆ ನುಗ್ಗಿ ದಾಳಿ ನಡೆಸುವ ಸಂಚು ರೂಪಿಸಿದೆ. ಇದು ಕೇವಲ ಗಡಿಯ ಯುದ್ಧವಲ್ಲ, ಬದಲಿಗೆ ಅಮೆರಿಕದ ಗಣ್ಯರನ್ನ ಅವರ ಮನೆಯಲ್ಲೇ ಗುರಿಯಾಗಿಸುವ ಟಾರ್ಗೆಟ್ ಕಿಲ್ಲಿಂಗ್ ಪ್ಲಾನ್ ಎಂದು ಹೇಳಲಾಗ್ತಿದೆ. ಇರಾನ್ ಡ್ರೋನ್ ಆರ್ಮಿ ಕಂಡು ಅಮೆರಿಕ ಬೆಚ್ಚಿ ಬಿದ್ದಿರೋದಂತೂ ಸತ್ಯ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.
ಅಮೆರಿಕದ ಅಹಂಕಾರಕ್ಕೆ ಇವತ್ತು ಇರಾನ್ ಯಾವ ರೀತಿಯಾಗಿ ಪೆಟ್ಟನ್ನು ಕೊಡ್ತಾ ಇದೆ ಅಂತಂದರೆ ಅದು ಕೊಡಲಿ ಪೆಟ್ಟನ್ನು ಕೊಡ್ತಾ ಇರೋದು. ಡ್ರೋನ್ಗಳ ಹೊಡೆತಕ್ಕೆ ವೈಟ್ ಹೌಸ್ ಅಕ್ಷರಶಃ ಬೆಚ್ಚಿ ಬಿದ್ದಿದೆ. ಅದ್ಭುತ ತಂತ್ರಜ್ಞಾನ ಕಂಡು ಅಮೆರಿಕ ಬೆಚ್ಚಿ ಬಿದ್ದಿರೋದು. ಇರಾನ್ ಅದು ಯಾವಾಗ ಕಂಡುಕೊಳ್ತೋ ಗೊತ್ತಿಲ್ಲ ಅದ್ಭುತ ತಂತ್ರಜ್ಞಾನವನ್ನು. ಕೇವಲ ಚಿತ್ರೀಕರಣವನ್ನು ಮಾತ್ರ ಮಾಡ್ತಾ ಇಲ್ಲ ಇರಾನ್ನ ಡ್ರೋನ್ಗಳು, ಗಣ್ಯರ ಚಲನವಲನಗಳ ಡಿಜಿಟಲ್ ನಕಾಶೆಯನ್ನು ಕೂಡ ಸಿದ್ಧಪಡಿಸ್ತಾ ಇದ್ವಂಥವರ ಡ್ರೋನ್ಗಳು. ಅತ್ಯಂತ ಪ್ರಭಾವಿ ವ್ಯಕ್ತಿಗಳು ಯಾರಿದ್ದಾರೆ ಅಮೆರಿಕದಲ್ಲಿ, ಅವರು ಎಲ್ಲಿ ಮಲಗ್ತಾರೆ, ಎಲ್ಲಿ ಕೂರ್ತಾರೆ, ಎಲ್ಲಿ ಹೋಗ್ತಾರೆ, ಯಾರನ್ನ ಮೀಟ್ ಮಾಡ್ತಾರೆ, ನಾಯಕರ ಭದ್ರತಾ ಸಿಬ್ಬಂದಿ ಎಷ್ಟು ಹೊತ್ತಿಗೆ ಬದಲಾಗ್ತಾರೆ, ಎಲ್ಲ ಮಾಹಿತಿಯನ್ನು ಇರಾನ್ ಕಮಾಂಡ್ ಸೆಂಟರ್ಗೆ ರವಾನೆ ಆಗ್ತಾ ಇತ್ತು. ಇದೇ ಕಾರಣಕ್ಕೋಸ್ಕರ ಅಮೆರಿಕವೇ ಬೆಚ್ಚಿ ಬಿದ್ದಿದೆ. ಇರಾನ್ ನಾಶ ಮಾಡ್ತೀವಿ ಅಂತ ಟ್ರಂಪ್ಗೆ ಹೇಳಿದ್ರಲ್ಲ, ಇರಾನ್ ಜಗ್ಗಿಲ್ಲ. ಟ್ರಂಪ್ ಸಂಪುಟದ ಸದಸ್ಯ ರುಬಿಯೋ ಮೇಲೆ ಇರಾನ್ ಕಣ್ಣು ಬಿದ್ದಿತ್ತು. ನಾವು ನಿಮ್ಮ ಬೆನ್ನ ಹಿಂದೆನೇ ಇದ್ದೀವಿ ಅನ್ನೋ ಸಂದೇಶವನ್ನು ರವಾನೆ ಮಾಡುತ್ತೆ. ಯಾವುದೇ ಕ್ಷಣದಲ್ಲಿ ನಾವು ದಾಳಿ ಮಾಡ್ತೀವಿ, ಅಮೇರಿಕಾದ ನೆಲದಲ್ಲಿ ದಾಳಿಯನ್ನು ಮಾಡ್ತೀವಿ, ದೊಡ್ಡ ದಾಳಿ ಮಾಡುವಂಥ ಸಾಧ್ಯತೆ ಇದೆ ಅಂತ ಚರ್ಚೆಗಳಾಗ್ತಾ ಇದೆ. ಹೇಗೆ ದಾಳಿ ಆಗುತ್ತೆ ಅಂತಂದರೆ, ಇಲ್ಲಿ ಇರಾನ್ ಇದೆ, ಇಲ್ಲಿಂದ ದಾಳಿ ಮಾಡಿದ್ರೆ ಇಲ್ಲಿಂದ ನಮ್ಮ ಮೇಲೆ ಹೋಗಬೇಕು, ಹೋಗಿ ಅಮೇರಿಕಾ ಮೇಲೆ ಬೀಳಬೇಕು. ಇನ್ನೊಂದ್ಸಲ ಹೇಳ್ತೀನಿ, ಇಲ್ಲಿ ಇರಾನ್ ಇದ್ದರೆ ನಾವು ಇಲ್ಲಿದ್ದೀವಿ, ಅಮೇರಿಕಾ ಅಲ್ಲಿದೆ, ಇಲ್ಲಿಂದ ದಾಳಿ ಮಾಡಿದ್ರೆ ನಮ್ಮ ಮೇಲೇ ಹೋಗಬೇಕು. ಆ ಥರದ ಒಂದು ದೊಡ್ಡ ದಾಳಿಗೆ ಇರಾನ್ ಪ್ಲಾನನ್ನು ಮಾಡ್ತಾ ಇದೆಯಂತೆ. ಇದಕ್ಕೆ ಅಲ್ವಾ ದೊಡ್ಡಣ್ಣ ಡರ್ಗೆ ಅಂತ ಹೇಳ್ತಾ ಇರೋದು. ನಾವೇನೋ ವೆನಿಜುವೆಲಾ ಥರ ಮಾಡ್ಬಿಡ್ಬೋದು, ನಮ್ಮ ಕಂಟ್ರೋಲ್ ತೊಗೊಬೋದು ಅಂತ ಅಂದ್ಕೊಳ್ತು ಅಮೇರಿಕ. ಆದರೆ ಇರಾನ್ ಮುಟ್ಟಿ ನೋಡಿಕೊಳ್ಳುವಂತೆ ಕೊಡ್ತಾ ಇದೆ ಪೆಟ್ಟನ್ನು. ಮುಂದಿನ ಸುದ್ದಿ ಗಮನಪ್ಪ. ಇನ್ನು ಡೊನಾಲ್ಡ್ ಟ್ರಂಪ್ ಮಹಾ ವಿಚಿತ್ರ ಜೀವಿ. ಆತನ ರಾಜಕೀಯ ಜೀವನವು ಕೂಡ ಮೊದಲಿಂದಲೂ ವಿವಾದವದಲ್ಲೇ ಸುತ್ತುವರೆದಿತ್ತು. ಆದರೆ ಇತ್ತೀಚೆಗೆ ಟ್ರಂಪ್ ನೀಡಿದ ಒಂದು ಸ್ಫೋಟಕ ಹೇಳಿಕೆಯು ಇಡೀ ಜಗತ್ತನ್ನು ಬೆಚ್ಚಿ ಬೀಳಿಸಿದೆ. ರಿಪೋರ್ಟ್ ನೋಡಿ. ಇಡೀ ಜಗತ್ತನ್ನೇ ನಾಶ ಮಾಡ್ತಾನ ದೊಡ್ಡಣ್ಣ. ಮಹಾವಿನಾಶದ ಪ್ಲಾನ್ ಬಿಚ್ಚಿಟ್ಟ ಟ್ರಂಪ್. ಅಮೆರಿಕದ ಹೊಂಬದೊರೆ ಡೊನಾಲ್ಡ್ ಟ್ರಂಪ್ ಮತ್ತೆ ಇದೀಗ ಸುದ್ದಿಯಲ್ಲಿದ್ದಾರೆ. ನನ್ನನ್ನು ಕೊಲ್ಲಲು ಯತ್ನಿಸಬಹುದು ಅಂತ ಹೇಳಿದ್ದಾರೆ. ಒಂದು ವೇಳೆ ನನ್ನ ಹತ್ಯೆಯಾದರೆ ಇಡೀ ಇರಾನ್ ದೇಶವನ್ನೇ ಭೂಪಟದಿಂದ ನಾಶ ಮಾಡುತ್ತೇವೆ ಅಂತ ನೇರ ಎಚ್ಚರಿಕೆ ನೀಡಿದ್ದಾರೆ. ಒಂದು ವೇಳೆ ಇರಾನ್ ನನ್ನ ಹತ್ಯೆಗೆ ಯತ್ನಿಸಿದರೆ ಅಮೆರಿಕವು ಇರಾನ್ ಮೇಲೆ ಭೀಕರ ದಾಳಿಯನ್ನು ಮಾಡುತ್ತೆ. ಆ ದಾಳಿ ಹೇಗಿರುತ್ತದೆ ಅಂದ್ರೆ ಇಡೀ ಜಗತ್ತೇ ದಿಗ್ಭ್ರಮೆಗೊಳಿಸಲಿದೆ. ನಾವು ಇರಾನ್ ಅನ್ನ ಭೂಪಟದಿಂದಲೇ ಅಳಿಸಿ ಹಾಕ್ತೇವೆ, ಇದು ನಮಗೆ ಬೆದರಿಕೆ ಹಾಕುವವರಿಗೆ ಅನ್ವಯಿಸುತ್ತೆ ಅಂತ ಇರಾನ್ಗೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನೇರ ಧಮಕಿ ಹಾಕಿದ್ದಾರೆ. ಟ್ರಂಪ್ ಹೇಳಿಕೆಯು ಕೇವಲ ಇರಾನ್ ಮಾತ್ರವಲ್ಲದೆ ಮಧ್ಯಪ್ರಾಚ್ಯದ ಇತರ ದೇಶಗಳಲ್ಲೂ ಕೂಡ ಭಾರಿ ಸಂಚಲನವನ್ನು ಮೂಡಿಸ್ತಾ ಇದೆ. ಅಮೆರಿಕದ ಈ ಆಕ್ರಮಣಕಾರಿ ನೀತಿಯು ಮೂರನೇ ಮಹಾಯುದ್ಧಕ್ಕೆ ನಾಂದಿ ಹಾಡಲಿದೆ ಎಂಬ ಆತಂಕಕ್ಕೆ ಕಾರಣವಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಇರಾನ್ನ ಘಾತಕ ಅಸ್ತ್ರಗಳು ಯಾವ ರೀತಿಯಾಗಿದೆ ಅಂತ ನಾವು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀವಿ. ಖುರಮ್ ಶಹಾರ್ ಮಿಸೈಲ್ ಅಂತ ಹೇಳಿ ಇದು 2000 ಕಿಲೋಮೀಟರ್ ರೇಂಜನ್ನು ಹೊಂದಿರುವಂಥ ಮಿಸೈಲ್. ಇದು 1500 kg ವಾರ್ ಹೆಡ್ ಅನ್ನು ಹೊತ್ತೊಯ್ಯಬಲ್ಲಂಥ ಕೆಪಾಸಿಟಿ ಇದೆ ಖುರಮ್ ಶಹಾರ್ ಮಿಸೈಲ್. ಇದು ಶತ್ರು ರಡಾರ್ಗೆ ಈ ಬ್ಯಾಲಿಸ್ಟಿಕ್ ಮಿಸೈಲ್ ಕಾಣಿಸೋದೇ ಇಲ್ಲ, ಇದು ಇದರ ಕೆಪಾಸಿಟಿ. ಇನ್ನು ಗದರ್ ಮಿಸೈಲ್ ಅಡ್ವಾನ್ಸ್ಡ್ ಮಿಡ್ ರೇಂಜ್ ಬ್ಯಾಲಿಸ್ಟಿಕ್ ಮಿಸೈಲ್. ಇದು 1500ದಿಂದ 2000 ಕಿಲೋಮೀಟರ್ ರೇಂಜಿನ ಮಿಸೈಲ್. ಇದು ಐರನ್ ಡೋಮ್ಗೂ ಕೂಡ ಮಣ್ಣು ಮುಕ್ಕಿಸುವಂತಹ ಶಕ್ತಿ ಇದನ್ನು ಹೊಂದಿದೆ. ಇದು ಇರಾನ್ನ ಒಂದು ಘಾತಕ ಅಸ್ತ್ರಗಳಲ್ಲಿ ಒಂದಾಗಿದೆ. ಮತ್ತೊಂದು ಸೆಜಿಲ್ ಮಿಸೈಲ್. ಇದರ ತಾಕತ್ ಹೇಗಿದೆ ಅಂತಾರೆ 2000ದಿಂದ 2500 ಕಿಲೋಮೀಟರ್ ರೇಂಜ್ನ ಮಿಸೈಲ್. ಇದು 700 kg ವಾರ್ ಹೆಡ್ ಅನ್ನು ಹೊತ್ತೊಯ್ಯಬಲ್ಲುವಂಥ ಕೆಪಾಸಿಟಿ ಇದಕ್ಕಿದೆ. ಇನ್ನು ನೆಕ್ಸ್ಟ್ ಫತೇಹ್ ಮಿಸೈಲ್. ಈ ಫತೇಹ್ ಮಿಸೈಲ್ ಇರಾನ್ ತಯಾರಿಸಿರುವಂಥ ಹೈಪರ್ಸಾನಿಕ್ ಮಿಸೈಲ್. ಇದು ಬರೋಬ್ಬರಿ 500 ಕಿಲೋಮೀಟರ್ ರೇಂಜನ್ನು ಹೊಂದಿದೆಯಂತೆ. ಥಾಡ್
ಪೇಟ್ರಿಯಾಟ್ ಏರ್ ಡಿಫೆನ್ಸ್ ಅನ್ನ ಮಣಿಸೋದಕ್ಕೆ ಇದನ್ನ ಡಿಸೈನ್ ಮಾಡಲಾಗಿದೆ. ಇನ್ನು ಖೈಬರ್ ಶಿಖನ್ ಮಿಸೈಲ್ ಬರೋಬ್ಬರಿ 1,500 ಕಿಲೋಮೀಟರ್ ರೇಂಜ್ ಇದೆ. ಇದರದ್ದು 550ರಿಂದ 600 kg ವಾರ್ ಹೆಡ್ ಹೊತ್ತೊಯ್ಯುತ್ತೆ. ಇದು ಇದರ ಕೆಪಾಸಿಟಿ. ಇನ್ನು ಗಂಟೆಗೆ 19,500 ಕಿಲೋಮೀಟರ್ ವೇಗದಲ್ಲಿ ನುಗ್ಗಬಲ್ಲಂಥ ಶಕ್ತಿಶಾಲಿಯ ವೆಪನ್ ಇದು. ಮತ್ತೊಂದು ಕಾಮಿಕಾಜಿ ಡ್ರೋನ್, ಅತ್ಯಂತ ಬಲಿಷ್ಠ ಡ್ರೋನ್ಗಳು ಇರಾನ್ ಹತ್ರ ಇರುವಂಥದ್ದು. ಪ್ರತಿನಿತ್ಯ 500 ಡ್ರೋನ್ ಅನ್ನ ತಯಾರು ಮಾಡ್ತಾ ಇದೆಯಂತೆ ಇರಾನ್. ಕಚ್ಚಾ ಸಾಮಗ್ರಿಗಳನ್ನ ತಯಾರು ಮಾಡೋದಕ್ಕೆ ಚೀನಾ ಕೊಡ್ತಾ ಇರೋದು ಇದಕ್ಕೆ. ಇದು ಇರಾನ್ನ ಘಾತಕ ಅಸ್ತ್ರಗಳು. ಇದನ್ನಿಟ್ಟುಕೊಂಡೇ ಇವತ್ತು ಅಮೆರಿಕಾಗೆ ಆಟ ಆಡಿಸ್ತಾ ಇರೋದು. ಮುಂದಿನ ಸುದ್ದಿ ಗಮನ ಕೊಡೋಣ. ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಸರಿಯಾಗಿ ಲಾಕ್ ಆಗಿದ್ದಾರೆ. ಮೊದಲು ಇರಾನ್ ಮೇಲೆ ದಾಳಿ ಮಾಡುವುದಕ್ಕಿಂತ ಮುಂಚೆ ಕಾಂಗ್ರೆಸ್ ಅನುಮೋದನೆ ಪಡೆಯಲಿಲ್ಲ. ಈ ನಿರ್ಧಾರವು ಅವರ ದೊಡ್ಡ ಪ್ರಮಾದವೆಂದು ಸಾಬೀತಾಗಿದೆ. ಇದರ ಮಧ್ಯೆ ಮತ್ತಷ್ಟು ಸಂಕಷ್ಟ ಕೂಡ ಎದುರಾಗಿದೆ. ಏನದು ನೋಡ್ಕೊಂಬನ್ನಿ. ಯುದ್ಧ ಗೆಲ್ಲೋದು ಕಷ್ಟ, ಹೊರಬರಲು ದಾರಿಯಿಲ್ಲ. ಇರಾನಿನ ಚಕ್ರವ್ಯೂಹದಲ್ಲಿ ಸಿಕ್ಕಿ ಹಾಕಿಕೊಂಡ ಟ್ರಂಪ್. ಅತಿಯಾದ ಆತ್ಮವಿಶ್ವಾಸದಲ್ಲಿ ಇರಾನ್ ಮೇಲೆ ಯುದ್ಧ ಸಾರಿದ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇರಾನ್ನಿಂದ ಇಂಥ ಪ್ರತಿದಾಳಿ ದಿಗ್ಭ್ರಮೆ ಮೂಡಿಸಿದೆ. ಟ್ರಂಪ್ ಅಣ್ಣ ಇರಾನ್ ಮೇಲೆ ದಾಳಿ ಮಾಡುವ ಮೊದಲು ಅವರು ಔಪಚಾರಿಕ ಕಾಂಗ್ರೆಸ್ ಅನುಮೋದನೆಯನ್ನ ಸಹ ಪಡೆಯಲಿಲ್ಲ. ಈಗ ಆ ನಿರ್ಧಾರವು ದೊಡ್ಡ ಪ್ರಮಾದವೆಂದು ಸಾಬೀತಾಗ್ತಾ ಇದೆ. ಮೇಕ್ ಅಮೆರಿಕಾ ಗ್ರೇಟ್ ಅಗೇನ್ ಎನ್ನುತ್ತಿದ್ದ ಟ್ರಂಪ್ ವಿಯೆಟ್ನಾಂ, ಇರಾಕ್ ಮತ್ತು ಅಫ್ಘಾನಿಸ್ತಾನದಂತಹ ಅಂತ್ಯವಿಲ್ಲದ ಯುದ್ಧಗಳನ್ನು ವಿರೋಧಿಸಿದ್ರು. ಅದೇ ಕಾರಣಕ್ಕೆ ಅಮೆರಿಕನ್ನರು ಟ್ರಂಪ್ಗೆ ಮಣೆ ಹಾಕಿದ್ರು. ಅದೇ ಟ್ರಂಪ್ ಇದೀಗ ಅಂತ್ಯವಿಲ್ಲದ ಯುದ್ಧದಲ್ಲಿ ಸಿಲುಕಿಕೊಂಡಿದ್ದಾರೆ. ಇರಾನ್ ಯುದ್ಧ ನಡೆದು ಸುಮಾರು 3 ವಾರಗಳು ಕಳೆದಿವೆ. ಯುದ್ಧಕ್ಕೆ ಪ್ರತಿದಿನ ಸುಮಾರು $1 ಬಿಲಿಯನ್ ವೆಚ್ಚವಾಗ್ತಾ ಇದೆ. ಅಮೆರಿಕದ ಒಳಗಿನ ಹಣದುಬ್ಬರವು ಸಾಮಾನ್ಯ ಜನರ ಜೀವನವನ್ನ ನರಕವನ್ನಾಗಿ ಮಾಡಿದೆ. ಪೆಟ್ರೋಲ್ ಮತ್ತು ಅನಿಲ ಬೆಲೆಗಳು ಗಗನಕ್ಕೇರ್ತಾ ಇವೆ. ಕಚ್ಚಾ ತೈಲ ಬೆಲೆಗಳು ಬ್ಯಾರೆಲ್ಗೆ $110 ಮೀರಿದೆ. ಇದೇ ಕಾರಣಕ್ಕೆ ಜನ ಟ್ರಂಪ್ಗೆ ಹಿಡಿ ಶಾಪ ಹಾಕ್ತಿದ್ದಾರಂತೆ. ಹಾರ್ಮುಜ್ ಜಲಸಂಧಿಯಲ್ಲಿ ತೈಲ ಸಾಗಾಟ ದೊಡ್ಡ ಸಮಸ್ಯೆಯಾಗಿದೆ. ತೈಲದ ಮುಕ್ತ ಹರಿವಿನ ಟ್ರಂಪ್ ಭರವಸೆ ಕೇವಲ ಕನಸಾಗಿದೆ. ಟ್ರಂಪ್ ಬೇಷರತ್ತಾದ ಶರಣಾಗತಿಯ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಆದರೆ ಇದರ ಮಧ್ಯೆ ಯಾರು ಶರಣಾಗ್ತಾರೆ ಎಂಬ ಪ್ರಶ್ನೆ ಹುಟ್ಟಿಕೊಳ್ಳುತ್ತಾ ಇದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ದೊಡ್ಡಣ್ಣಗೆ ಯಾವ ರೀತಿಯಾಗಿ ಹೊಡೆತ ಕೊಡ್ತಾ ಇದೆ ಅಂತೇಳಿ ನಾವು ನಿಮಗೆ 10 ಕಾರಣಗಳನ್ನು ಕೊಡ್ತೀವಿ. ದೊಡ್ಡಣ್ಣ ಅಮೆರಿಕಾಗೆ ದೊಡ್ಡ ಹೊಡೆತವನ್ನು ಕೊಡ್ತಾ ಇರೋದು ಇರಾನ್. ಅಮೆರಿಕ ಯುದ್ಧ ಸೋಲ್ತಾ ಇದೆ ಅಂತ ಹೇಳೋದಕ್ಕೆ 10 ಕಾರಣವನ್ನು ನಾವು ಕೊಡ್ತಾ ಹೋಗ್ತೀವಿ. ಒಂದೊಂದಾಗಿ ನೀವು ಕೂಡ ನೋಡ್ತಾ ಹೋಗಿ. ಇನ್ನು ನೋಡಿ, ಮೊದಲನೇದಾಗಿ USS ಜೆರಾರ್ಡ್ ಫೋರ್ಡ್ ಅನ್ನ ವಾಪಸ್ ಕರೆಸ್ಕೊಂಡಿದೆ US. ಇದು ಮೊದಲನೇದು. ಎರಡನೇದು, ಅಮೆರಿಕ ಬೊಕ್ಕಸ ಖಾಲಿ ಮಾಡ್ತಾ ಇದೆ ಗಲ್ಫ್ ವಾರ್. ಒಂದು ದಿನಕ್ಕೆ $1 ಬಿಲಿಯನ್ ಬೇಕಿದೆ. ಅರ್ಥ ಮಾಡ್ಕೊಳ್ಳಿ. 6 ದಿನಗಳ ಯುದ್ಧದ ಖರ್ಚು $1,100 ಕೋಟಿ. ಎಷ್ಟು? 6 ದಿನಗಳ ಯುದ್ಧದ ಖರ್ಚು $1,100 ಕೋಟಿ ಆಗಿದೆ. ಇದುವರೆಗೂ $50 ಬಿಲಿಯನ್ ಖರ್ಚು ಮಾಡಿದೆ ಅಮೆರಿಕ. ಇನ್ನು $200 ಬಿಲಿಯನ್ ಬೇಕು ಅಂತ ಟ್ರಂಪ್ ಹೇಳ್ತಿದ್ದಾರೆ. $200 ಬಿಲಿಯನ್ ಕೊಡಲು ಅಮೆರಿಕ ಸಂಸತ್ ಒಪ್ತಾ ಇಲ್ಲ. ಡೌಟ್. ಮೂರನೇ ಪಾಯಿಂಟ್, ಇರಾನ್ ಯುದ್ಧದಲ್ಲಿ ಅಮೆರಿಕ ಶಸ್ತ್ರಾಸ್ತ್ರ ಸ್ಟಾಕ್ ಖಾಲಿ ಆಯಿತು. ಹೊಸ ವೆಪನ್ ಉತ್ಪಾದನೆಗೆ ರಾ ಮೆಟೀರಿಯಲ್, ದುಡ್ಡು ಬೇಕು. ದಕ್ಷಿಣ ಕೊರಿಯಾದಿಂದ 6 ಥಾಡ್ ಏರ್ ಡಿಫೆನ್ಸ್ಗಳು ಶಿಫ್ಟ್ ಮಾಡಿದೆ. ಸೌತ್ ಕೊರಿಯಾದಲ್ಲಿ ಇಟ್ಟಿತ್ತಲ್ಲ, ಈ ನಾರ್ತ್ ಕೊರಿಯಾ ಭಯದಿಂದ ಥಾರ್ಡ್ ಏರ್ ಡಿಫೆನ್ಸ್ ಎಲ್ಲವನ್ನು ಕೂಡ ಶಿಫ್ಟ್ ಮಾಡಿಬಿಟ್ಟಿದೆ. ಅಲ್ಲಿ ರಡಾರ್ ಮಾತ್ರ ಇದೆ. ಇವತ್ತೇನಾದರೂ ನಾರ್ತ್ ಕೊರಿಯಾ ಏನಾದರೂ ಏರ್ ಸ್ಟ್ರೈಕನ್ನು ಮಾಡ್ತು ಅಂತಂದರೆ ಸೌತ್ ಕೊರಿಯಾ ಮೇಲೆ ಏರ್ ಡಿಫೆನ್ಸ್ನಲ್ಲಿ ಏನೂ ಇಲ್ಲ. ಅಲ್ಲಿ ರಡಾರ್ ಇದೆ. ರಡಾರ್ ಗುರುತಿಸುತ್ತೆ, ಓ ನಮ್ಮ ಹತ್ರ ಬರ್ತಾ ಇದೆ ಮಿಸೈಲ್, ಮರ್ತಾ ಇದೆ ಮಿಸೈಲ್ ಅಂತ. ಆದರೆ ಅದನ್ನು ಹೊಡೆಯೋದಕ್ಕೆ ಥಾಡೇ ಇಲ್ಲ ಅಲ್ಲಿ, ಯಾಕೆಂದರೆ ಎಲ್ಲವನ್ನು ಕೂಡ ಶಿಫ್ಟ್ ಮಾಡಿಬಿಟ್ಟಿದೆ. ಇದು ಮೂರನೇ ಪಾಯಿಂಟ್. ಇನ್ನು ನಾಲ್ಕನೇದು, ಡಿಯಾಗೋ ಗಾರ್ಸಿಯಾದಲ್ಲಿ ಮತ್ತಷ್ಟು B-52 ಬಾಂಬರನ್ನು ನಿಯೋಜನೆ ಮಾಡ್ತಾ ಇದೆ. ಎಷ್ಟೇ ಯೂಸ್ ಮಾಡಿದ್ರೂ ಆಗ್ತಾ ಇಲ್ಲ. ಇನ್ನು ಐದನೇ ಪಾಯಿಂಟ್, ಇಂಡೋ ಪೆಸಿಫಿಕ್ನಿಂದ ಪೇಟ್ರಿಯಾಟ್ ಏರ್ ಡಿಫೆನ್ಸನ್ನು ರವಾನೆ ಮಾಡಿದೆ. ಇನ್ನು ಆರನೇ ಪಾಯಿಂಟ್, 41% ಅಮೆರಿಕ ನೌಕಾಶಿಪ್ಗಳು ಮಧ್ಯಪ್ರಾಚ್ಯಕ್ಕೆ ಬರಬಹುದು.
7ನೇ ಪಾಯಿಂಟ್, ಅಮೆರಿಕಾದಲ್ಲಿ 1 ಲೀಟರ್ ಪೆಟ್ರೋಲ್ ಬೆಲೆ $1 ಹೆಚ್ಚಳವಾಗಿದೆ. ಅಲ್ಲಿನ ಪರಿಸ್ಥಿತಿ ನೋಡಿ. ಇನ್ನು 8ನೇ ಪಾಯಿಂಟ್, ಡ್ರೋನ್ಗಳ ಪತ್ತೆಗೆ ಮತ್ತಷ್ಟು E2C ಹಾಕೈ ಏರ್ ಕ್ರಾಫ್ಟ್ ಅನ್ನ ಬಳಕೆ ಮಾಡೋದಕ್ಕೆ ಮುಂದಾಗ್ತಾ ಇದೆ. ಇನ್ನು 9ನೇ ಪಾಯಿಂಟ್, KC-135 ಪತನದ ಬಳಿಕ ಮತ್ತಷ್ಟು ಟ್ಯಾಂಕರ್ ಜೆಟ್ ಅನ್ನ ನಿಯೋಜನೆ ಮಾಡ್ತದೆ. ಲಾಸ್ಟ್ 10ನೇ ಪಾಯಿಂಟ್, ದೀರ್ಘ ಯುದ್ಧಕ್ಕಾಗಿ ನ್ಯಾಷನಲ್ ರಿಸರ್ವ್ ಯೂನಿಟ್ ಬಳಕೆ ಮಾಡುವಂತ ಸಾಧ್ಯತೆ ಇದೆ. ಅಮೆರಿಕ ಇಸ್ರೇಲ್ ಏನೇ ಮಾಡಿದ್ರು ಕೂಡ ಇರಾನ್ ಜಗ್ತಾ ಇಲ್ಲ. ವೆಲ್ಕಮ್ ಬ್ಯಾಕ್. ಇರಾನ್ ಸೇನೆ ಹಾರ್ಮೋಸ್ ಜಲಸಂಧಿಯನ್ನ ಕಬ್ಜಾ ಮಾಡಿದೆ. ಅಲ್ಲಿ ಭಾರತದ 22 ಕಾರ್ಗೋ ಶಿಪ್ ಸಿಲುಕಿದೆ. 3 ಕ್ಯಾರಿಯರ್ನಲ್ಲಿ 2,15,000 ಟನ್ LNG, 10 ಕ್ಯಾರಿಯರ್ನಲ್ಲಿ 3,12,000 ಟನ್ LPG ಈ ಹಡಗಡದಲ್ಲಿದೆ. 7 ಟ್ಯಾಂಕರ್ನಲ್ಲಿ ಸುಮಾರು 17 ಲಕ್ಷ ಟನ್ ಕಚ್ಚಾ ತೈಲ ಕೂಡ ಸಿಲುಕಿದೆ. ಇನ್ನು ಹಾರ್ಮೋಸ್ ಅನ್ನೇ ಬಂಡವಾಳ ಮಾಡಿಕೊಂಡ ಇರಾನ್ ಹಡಗುಗಳಿಂದ ಟೋಲ್ ವಸೂಲಿ ಮಾಡಲು ಮುಂದಾಗಿದೆ. ಶೀಘ್ರವೇ ಇರಾನ್ ಸಂಸತ್ತಿನಲ್ಲಿ ಮಸೂದೆ ಮಂಡನೆಯಾಗಲಿದ್ದು ಅದರ ಅಡಿಯಲ್ಲಿ ಇಂಧನ ಸಾಗಣೆ ಮತ್ತು ಆಹಾರ ಪೂರೈಕೆಗಾಗಿ ಜಲಸಂಧಿಯನ್ನು ಬಳಸುವ ದೇಶಗಳು ಇರಾನ್ಗೆ ಸುಂಕವನ್ನ ಪಾವತಿ ಮಾಡಬೇಕಾಗುತ್ತೆ. ನೋಡಿ, ಅಮೆರಿಕ ಮತ್ತು ಇಸ್ರೇಲ್ ಇವತ್ತು ಇರಾನ್ನ ಬಹುತೇಕ ನಾಯಕರನ್ನ ಒಡಿಸ್ ಮಾಡಿದೆ. ಇಲ್ಲಿವರೆಗೂ ಯಾವ ಯಾವ ಲೀಡರ್ಶಿಪ್ಗಳ ಖತಮ್ ಆಗಿದೆ ಅನ್ನೋದನ್ನ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಮೊದಲನೇದಾಗಿ ಸರ್ವೋಚ್ಚ ನಾಯಕ ಅಲಿ ಖಮೇನಿ ಮೊದಲಿಗೆ ಟಾರ್ಗೆಟ್ ಅನ್ನ ಮಾಡಿಕೊಂಡಿದ್ದು ಅಮೆರಿಕ ಮತ್ತು ಇಸ್ರೇಲ್ನ ಸೇನೆ ಅಲಿ ಖಮೇನಿ, ಅಯಾತುಲ್ಲಾ ಅಲಿ ಖಮೇನಿಯನ್ನ. ಇವತ್ತಿನವರೆಗೂ ಕೂಡ ವೀಕ್ಷಕರೇ ಮಾಹಿತಿ ಇರುವಂಥದ್ದು ದಫಾನ್ ಆಗಿಲ್ಲ, ಇಲ್ಲಿಯವರೆಗೂ ಕೂಡ ದಫಾನ್ ಆಗಿಲ್ಲ. ಅದರ ಹಿಸ್ಟ್ರಿ ಬೇರೆನೇ ಇದೆ. ಯಾಕೆ ಆಗ್ತಾ ಇಲ್ಲ ಅಂತಂದರೆ ರುಹುಲ್ಲಾ ಖಮೇನಿ ಕಥೆಯನ್ನು ಕೂಡ ಹೇಳಬೇಕಾಗತ್ತೆ. ಮತ್ತೊಂದು ದಿನ ನಿಮಗೆ ಅದರ ಬಗ್ಗೆ ಮಾಹಿತಿಯನ್ನು ಕೊಡ್ತೀನಿ. ನೋಡಿ, ಅಲಿ ಖಮೇನಿ ಸರ್ವೋಚ್ಚ ನಾಯಕನ ಖತಮಾದ ಬಳಿಕ ರಾಷ್ಟ್ರೀಯ ಭದ್ರತೆಯ ಪ್ರಮುಖ ನಾಯಕರಾದಂಥ ಅಲಿ ಲಾರಿಜಾನ್ನ ಹತ್ಯೆ ಆಗುತ್ತೆ. ಅಲಿ ಶಮ್ಖಾನಿ ಭದ್ರತೆಯ ಪ್ರಮುಖ ನಾಯಕರು ಇವರಿಬ್ಬರು, ಇವರ ಹತ ಆಗುತ್ತೆ. ಇನ್ನು ಸೇನೆಯ ಪ್ರಮುಖ ನಾಯಕರು ಅಬ್ದುಲ್ ಮೌಸಾನಿ ಆತನ ಹತ್ಯೆ ಆಗುತ್ತೆ. ಅದಾದ ನಂತರ ಮೊಹಮ್ಮದ್ ಪಾಕ್ಫೋರ್ನ ಹತ್ಯೆ ಆಗುತ್ತೆ. ಅಹಮದ್ ವಹೀದಿ ಈತನ ಕೂಡ ಹತ್ಯೆ ಆಗುತ್ತೆ. ಇವರೆಲ್ಲರೂ ಕೂಡ ಸೇನೆಯ ಪ್ರಮುಖರು. ಇನ್ನು ಎಲೈಟ್ನ ಯೂನಿಟ್ ಏನಿದೆ, ಗೊಲಂಜಾದೆ ಸುಲೇಮಾನೆ ಹತ್ಯೆ ಆಗುತ್ತೆ. ಅದಾದ ನಂತರ ಜಬಲ್ ಅಮೇಲಿಯನ್ ಆತನ ಹತ್ಯೆ ಆಗುತ್ತೆ. ಇನ್ನು ಅಜೀಜ್ ನಾಸಿರ್ ಜಾದೆ ಇವರೆಲ್ಲರ ನಾಯಕತ್ವ ಈಗ ಫಿನಿಶ್ ಆಗುತ್ತೆ. ಅಯಾತುಲ್ಲಾ ಅಲಿ ಖಮೇನಿ ಸರ್ವೋಚ್ಚ ನಾಯಕನ ನಂತರ ಇಷ್ಟೂ ಜನರ ನಾಯಕತ್ವ ಈಗ ಇಲ್ಲ. ಇರಾನ್ನ ಪ್ರಮುಖ ನಾಯಕರು ಇವರೆಲ್ಲ. ಸರ್ವೋಚ್ಚ ನಾಯಕ ಒಂದು ಕಡೆ ಆದರೆ ಎಲೈಟ್ನ ಯೂನಿಟ್ನ ನಾಯಕರು ಮತ್ತೊಂದು ಕಡೆ, ಸೇನೆಯ ಪ್ರಮುಖ ನಾಯಕರು ಮತ್ತೊಂದು ಕಡೆ, ರಾಷ್ಟ್ರೀಯ ಭದ್ರತೆಯ ಪ್ರಮುಖ ನಾಯಕರು ಅಲಿ ಲಾರಿಜಾನೆ, ಅಲಿ ಶಮ್ಖಾನಿ, ಅದಕ್ಕಿಂತ ಗೊಲಂಜಾದೆ ಸುಲೇಮಾನೆ, ಅಜೀಜ್ ನಾಸಿರ್ ಜಾದೆ ಆತನ ಕೂಡ ಹತ ಆಗಿದೆ. ಇವರೆಲ್ಲರ ನಾಯಕತ್ವ ಅಂತ್ಯ ಆಗಿದ್ರು ಕೂಡ ಇರಾನ್ ಜಗ್ತಾ ಇಲ್ಲ, ಬಗ್ತಾ ಇಲ್ಲ. ಅಮೆರಿಕ ಮತ್ತು ಇಸ್ರೇಲ್ಗೆ ತಕ್ಕ ಉತ್ತರವನ್ನ ಕೊಡ್ತಾ ಬರ್ತಾ ಇದೆ. ಇದಾಗಿತ್ತು ಇವತ್ತಿನ ಕರ್ನಾಟಕ ಪ್ರೈಮ್ ಟೈಮ್. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಚಹಾದ ಸ್ವೀಟ್ ಟೇಸ್ಟ್ MDHT+ ನಿಂದಲೇ ಬರುತ್ತೆ. ಗಂಟು ಕಟ್ಟಿಕೋ. ಲವಂಗ, ಹಸಿರು ಏಲಕ್ಕಿಯಿಂದ ತುಂಬಿದ MDH+T+ ಮಸಾಲೆ. MDH ದಮ್ ಹಾಲು, ದಾಲ್ ತಡ್ಕ ಮತ್ತು ಮಶ್ರೂಮ್ ಮಸಾಲೆ. MDH ನಿಂದ ಊಟ ಪ್ರತಿ ಸಲ ಸ್ವಾದಿಷ್ಟಕರ. MDH ಯಾವಾಗ್ಲೂ ನಿಮ್ಗೆ ಹೊಸ ರುಚಿ ನೀಡಲು ಪ್ರತಿಬದ್ಧವಾಗಿದೆ. ಆರೋಗ್ಯ ಹಾಗೂ ನ್ಯೂಟ್ರಿಷನ್ ಸಿಗುತ್ತೆ, ನೋಡಿ ಬಾಡಿ ಸ್ಟ್ರಾಂಗ್ ಆಗುತ್ತೆ. ಸ್ವಲ್ಪ ತಿಂದು ಹಸಿವು ನಿಗುತ್ತೆ, ಡೈಜೆಷನ್ಗೆ ಇಲ್ಲ ಅಪಾಯ. MDH ಸೋಯಾ ಟೀ, ಅಸಲಿ ಪ್ರೋಟೀನ್.